ನಮಸ್ಕಾರ 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 ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಒಗಡ್ಡಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಒಗಡ್ಡಬಿ ಕಾಪರ್ಡ್ ಬೈ ಹಿಮಾಮಿ ಎಲ್ದಿ ಅಂಡ್ ಟೇಸ್ಟಿ ರೈಸ್ ಬ್ರೈನ್ ಆಯಿಲ್. ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಮತ್ತೊಮ್ಮೆ ಆತ್ಮೀಯ ವೀಕ್ಷಕರೆಲ್ಲರಿಗೂ ಸಹ ವಿಶೇಷವಾದಂಥ ದೀಪಾವಳಿಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾಳೆಯಿಂದ ಹಬ್ಬ ಶುರು ಆಗುತ್ತೆ. ಒಂದು ವಾರದಿಂದ ನಮ್ಮ ಅಡುಗೆ ಮನೆಯಲ್ಲಿ ಹಬ್ಬ ನಡೀತಾ ಇದೆ. ಈ ಹಬ್ಬಕ್ಕೆ ಏನೇನು ವಿಶೇಷವಾದ ಅಡುಗೆಗಳನ್ನ ಮಾಡ್ಕೋಬೋದು ತೋರಿಸ್ಕೊಡ್ತಾ ಇದ್ದೀವಿ. ಒಳ್ಳೊಳ್ಳೆ ಸ್ವೀಟ್ಸು, ಒಳ್ಳೊಳ್ಳೆ ವೆಜ್ಜು, ಸ್ವಲ್ಪ ಮಧ್ಯದಲ್ಲೆಲ್ಲೋ ಒಂದು ಕಡೆ ಸ್ವಲ್ಪ ನಾನ್ ವೆಜ್ಜು ಎಲ್ಲ ಮಿಕ್ಸ್ ಮಾಡಿ ತೋರಿಸ್ಕೊಡ್ತಾ ಇದ್ದೀವಿ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ರಘೂಸ್ ಕಿಚನಿಂದ ರಘುವರು ಬರ್ತಾ ಇದ್ದಾರೆ. ಒಳ್ಳೆ ಒಂದು ಅಡುಗೆನ ಮಾಡೋಕ್ಕೋಸ್ಕರ ರೆಡಿಯಾಗಿ ನಿಂತಿದ್ದಾರೆ. ರಘು, ನೀವೇನ್ರಿ ದೀಪಾವಳಿ ಹಬ್ಬದ ದಿನ ಏನು ಮಾಡ್ತಿದ್ರಿ ನೀವು? ಸರ್ ನಮಸ್ತೆ. ನಮಸ್ಕಾರ. ದೀಪಾವಳಿ ಹಬ್ಬ ಶುಭಾಶಯಗಳು ನಿಮಗೂ ಕೂಡ ಸರ್. ಮತ್ತೆ ಏನು ಮಾಡ್ತಿದ್ರಿ ದೀಪಾವಳಿಗೆ ನೀವು? ಸರ್ ಇವತ್ತು ದೀಪಾವಳಿಗೆ ಸಾಂಪ್ರದಾಯಿಕ ಒಂದು ಅಡುಗೆ, ಬಂಗಡೆ ಮೀನಿನ ದೊಡ್ಡಕ್ಕ ಅಂತ. ದೊಡ್ಡಕ್ಕ ನಿಮ್ಮೂರ ಕಡೆ ದೀಪಾವಳಿ ಇದೇ ಮಾಡೋದಾ? ಇಲ್ಲ, ವೆಜ್ಜು ಮಾಡ್ತೀವಿ. ವೆಜ್ ತಿಂದಿದ್ದವರು ನಾನ್ ವೆಜ್. ವೆಜ್ ಹಬ್ಬದಲ್ಲಿ ಎಲ್ಲಾ ದಿನನೂ ವೆಜ್ ತಿನ್ನಕ್ಕಾಗಲ್ಲಲ್ವಾ? ಮಧ್ಯದಲ್ಲಿ ಒಂದಿನ ಸ್ವಲ್ಪ ಬಾಯಿ ಕೆಟ್ಟೋದಾಗ ಸ್ವಲ್ಪ ಹಿಂಗ ಅನ್ನಕ್ಕೆ ನಾನ್ ವೆಜ್ ಬೇಕು. ಏನ್ ಮಾಡ್ತಾ ಇದೀರಾ ಸರ್? ಇದು ಬಂಗಡೆ ಮೀನಿನ ದೊಡ್ಡಕ್ಕ ಅಂತ ಬಿಟ್ಟು ಇದು ಕೊಂಕಣಿ ವರ್ಡ್. ಇದು ಉತ್ತರ ಕನ್ನಡ ಆ ಕಡೆ ಎಲ್ಲ ಮಾಡ್ತಾರೆ. ಇದು ಕೊಂಕಣಿ ಜಾಸ್ತಿ ಮಾಡ್ತಾರೆ. ಓಕೆ, ಎಲ್ಲರಿಗೂ ಒಂದು ಸ್ವಲ್ಪ ತೋರಿಸ್ಕೊಡೋಣ. ಸಿಂಪಲ್ ಆಗಿದೆ, ಇಂಗ್ರೀಡಿಯೆಂಟ್ಸ್ ತುಂಬಾ ಕಮ್ಮಿ. ಮಾಡಕ್ಕೆ ಏನೇನು ತಂದಿದ್ದೀರಿ ಹೇಳಿ? ಬಾಂಗ್ಡೆ ಮೀನಿನ ದೊಡ್ಕ ಬೇಕಾಗುವ ಸಾಮಗ್ರಿಗಳು: ಮೀನು, ಅರಿಶಿಣದ ಎಲೆ, ಕೋಕಂ ಸಿಪ್ಪೆ, ಜುಮ್ಮನಕಾಯಿ, ಶುಂಠಿ, ಬ್ಯಾಡಗಿ ಮೆಣಸಿನಕಾಯಿ, ತೆಂಗಿನಕಾಯಿ ತುರಿ, ಅರಿಶಿನ, ಉಪ್ಪು. ಶುರು ಮಾಡೋಣ. ಏನ್ ಕೊಡ್ಲಿ ಫಸ್ಟ್ ನಿಮಗೆ? ಸರ್ ಇದು ಡೈರೆಕ್ಟ್ ಮಿಕ್ಸಿಗೆ ಹಾಕಿ ರುಬ್ಬೋದು. ರುಬ್ಬಿ ಸರ್ ಫಸ್ಟ್ ಆಗಿದಾ ಬಿಡ್ಲಿ. ತವಾ ಮೇಲೆ ಹಾಕದ ಇಡ್ಲಿ ತರ ಬೇಯಿಸದ? ಇದು ಪಾಟ್ ಅಲ್ಲಿ ಮಣ್ಣಿನ ಪಾಟ್ ತಂದಿದ್ದೀನಿ. ಓಕೆ. ಓಹೋ, ನಿಮ್ದೇ ಪಾಟ್ ಇದು? ಅಲ್ಲ ಸರ್, ಬನ್ನಿ 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 ಬನ್ನಿ, ಚೆನ್ನಾಗಿದೆ ಪಾಟ್. ಎಸ್, ಇದರಲ್ಲಿ ಎಲೆ ಹಾಕ್ಬಿಟ್ಟು ದಮ್ ಕಟ್ಟೋದು ಡೈರೆಕ್ಟ್ ಆಗಿ. ನೋ ಎಣ್ಣೆ? ಏನು ಎಣ್ಣೆ ಯೂಸೇ ಇಲ್ಲ. ಹೌದಾ? ಹೌದು, ಎಣ್ಣೆ, ಈರುಳ್ಳಿ, ಬೇರೆ ಇಂಗ್ರೀಡಿಯೆಂಟ್ಸೇ ಇಲ್ಲ. ತುಂಬಾ ಕಮ್ಮಿ ಮಸಾಲೆ ಐಟಮ್. ಮಾಡ್ರಿ ರಘು. ಅದೇ ನೋಡೇ ಬಣ್ಣ. ಇದು ಯಾವ್ಯಾವ ಫಿಶ್ ಅಲ್ಲಿ ಮಾಡ್ಕೋಬಹುದು ರಘು? ಇದು ಯೂಶುವಲಿ ಬಂದು ಬಂಗಡೆ ಮೀನಲ್ಲೇ ಜಾಸ್ತಿ ಮಾಡೋದು. ಯಾಕಂದ್ರೆ ಆ ಮೀನಲ್ಲಿ ವಿಶೇಷ ಏನಂದ್ರೆ ದಪ್ಪವಾದಂತ ಮಾಂಸ ಸಿಗುತ್ತೆ. ತಿನ್ಬೇಕಂದ್ರೆ ನಿಮ್ಗೆ ಮಜವಾಗಿರುತ್ತೆ, ಕಡಿಮೆ ಬೆಲೆ, ಇವೆಲ್ಲನೂ ಕೌಂಟ್ ಆಗುತ್ತೆ. ನಾವೇನಾದ್ರೂ ಒಂದು ಇಂಗ್ರೀಡಿಯೆಂಟ್ಸ್ ಮಾಡ್ತೀವಿ, ಅಡುಗೆ ಮಾಡ್ತೀವಿ ಅಂತ ಹೇಳಿದ್ರೆ ಕಡಿಮೆ ಸಿಗಬೇಕು, ಜಾಸ್ತಿ ಸಿಗಬೇಕು, ತಿಂದರೆ ತಿಂದಂಗೆ ಆಗಬೇಕು, ಮಾಡಿದ್ರೆ ಮನೆಯವ್ರಿಗೆಲ್ಲ ಬಡಿಸ್ದಂಗೆ ಆಗಬೇಕು. ಇವೆಲ್ಲ ಇದ್ದಾಗಲೇ ಒಂದು ಅಡುಗೆ ಚೆನ್ನಾಗಿದೆ ಅಂತ ಆಗೋದು. ಅದೋ ಜಾಸ್ತಿ ಬೆಲೆ ತಂದ್ಬಿಟ್ಟು ಎಲ್ಲರಿಗೂ ಒಂದು ಸ್ಪೂನ್ ಬಡಿಸಿದ್ರೆ ಅದು ತಿಂದಂಗೂ ಆಗಲ್ಲ, ಏನೋ ಮಾಡಿದ್ವಿ ಅಂತ ಅನ್ಸ್ಕೋಬೇಕಾಗುತ್ತೆ ಅಷ್ಟೇನೆ. ಸರ್ ಹೌದು ಸರ್, ಹೌದು. ಇದು ಬ್ಯಾಡಗಿ ಮೆಣಸು. ಅದೇನು ನೆನ್ಸೋದು ಗಿನ್ಸೋದು ಏನಿಲ್ಲ, ಡೈರೆಕ್ಟ್ ಇದು ರುಬ್ಬ. ಹಾಗೆ ರುಬ್ಬುವುದಾ? ಹೌದು. ಓಕೆ. ಕಾಯಿ ತುರಿ. ಕಾಯಿ ತುರಿ. ಓಕೆ. ಆಮೇಲೆ ಸ್ವಲ್ಪ ಶುಂಠಿ. ಓಕೆ. ಇದು ನಿಮ್ಮ ಹೋಟ್ಲಲ್ಲಿ ಸಿಗ್ತದಾ? ಸಿಗುತ್ತೆ. ಅದೊಂದು ಆರ್ಡರ್ ಕೊಟ್ಟರೆ ಮಾಡಿಕೊಡ್ತೀವಿ. ಇದು ಸ್ಪಾಟಲ್ಲಿ ಮಾಡಿ ಕೊಡೋಕ್ಕಾಗಲ್ಲ ಸರ್ ಇದು. ಓಕೆ ಸರ್. ಸ್ವಲ್ಪ ಅರಿಶಿನ ಹಾಕಿ. ಸ್ವಲ್ಪ ಅರಿಶಿನ. ರವಿಯವರ ಅರಿಶಿನ ಪುಡಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸರ್. ಆಮೇಲೆ ಒಳ್ಳೆ ಮೀನೂಟ ಮಾಡಬೇಕು, ಒಳ್ಳೆ ಸೀ ಫುಡ್ಸ್ನ ತಿನ್ನಬೇಕು. ಸಾಧಾರಣವಾಗಿ ಸೀ ಫುಡ್ ಅಂದ ತಕ್ಷಣ ಎಲ್ಲ ಒಂದು ಕಡೆ ಜಾಸ್ತಿ ಬೆಲೆ ಅಂತ ಅನ್ಸ್ಬಿಟ್ಟಿರುತ್ತೆ. ಒಳ್ಳೆ ಸೀ ಫುಡ್ನ ತಿನ್ನುವಂಥ ಸ್ಥಳಗಳಲ್ಲಿ ನಮ್ಮ ರಘೂಸ್ ಕಿಚನ್ ಕೂಡ ಒಂದು. ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಅಯ್ಯಪ್ಪ ಸ್ವಾಮಿ ಟೆಂಪಲ್ ಪಕ್ಕದಲ್ಲಿ ಹಿಂಗೆ ತಿರುಗಿದ ತಕ್ಷಣ ಕಾಣುತ್ತೆ ರಘೂಸ್ ಕಿಚನ್. ಸ್ವಲ್ಪ ಉಪ್ಪು ಹಾಕಂತಿತ್ತು ಸರ್. ಹಾಕಿ ಸರ್. ಆಲ್ರೆಡಿ ಮೀನಿಗೆ ಸ್ವಲ್ಪ ಹಾಕಿದ್ದೀನಿ. ಓಕೆ, ಹಾಗೆ ಸ್ವಲ್ಪ ಕಡಿಮೆನೇ ಹಾಕಿ. ಹೌದು. ಫಿಶ್ ದೊಡ್ಕ, ಮೀನು ದೊಡ್ಕ. ಆಯ್ತಾ? ಬನ್ನಿ ಸರ್, ಮಸಾಲೆ ರೆಡಿ ಆಗಿದೆ. ಓಕೆ. ಇದಕ್ಕೆ ಎಲೆ ಇಡಬೇಕು, ಅರಿಶಿಣದ ಎಲೆ ಇಟ್ಕೊಳ್ಳಿ. ಯಾರು ಬೇಡ ಅಂತಾರೆ? ಅರಿಶಿನ ಎಲೆ ಸೀಸನ್ನು ಸಿಗುತ್ತೆ. ಸಿಕ್ಕಿಲ್ಲ ಅಂದರೆ ಬಾಳೆಲೆ ಹಾಕ್ಬೋದು, ಬಟ್ ಇದರಲ್ಲೇ ಒರಿಜಿನಲ್ ಟೇಸ್ಟ್ ಇದರಲ್ಲೇ ಬರೋದು. ಅರಿಶಿನ ಇರದೆ ಮಾಡೋಣ ನಾವು. ಹಾಕಿ. ಹಂಗೆ ಹಾಕದಾ? ಓಹೋ, ಏನೋ ಕಂಡಿಡ್ತೀರಾ ಸ್ವಾಮಿ ನೀವು. ಸ್ವಲ್ಪ ಇದು ಮಸಾಲೆ ರೆಡಿ ಆಯ್ತು. ನೈಸ್ ಆಗ್ಬೇಕು ಮಸಾಲೆ. ಅದಕ್ಕೆ ಹಾಕುವುದಾ? ಅದ್ರ ಮೇಲೆ ಇಟ್ಬಿಡೋದು ಮಸಾಲೆ. ಯಾವುದೋ ಹೊಸ ಅಡುಗೆನಪ್ಪ ಇದು. ನೋಡಿ ಸರ್, ತಿಂದ್ಬಿಟ್ಟು ಹೇಳಿ ಆಮೇಲೆ. ಚೆನ್ನಾಗಿರುತ್ತೆ ಬಿಡಿ, ನೀವು ಮಾಡೋ ಮೀನು ಅಡುಗೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಮಸಾಲೆನೂ ತುಂಬ ಕಮ್ಮಿ. ಇದು ಐಟಮ್ಸ್ ಇಂಗ್ರೀಡಿಯೆಂಟ್ಸು. ಓಕೆ. ಬಟ್ ಅದ್ರ ಟೇಸ್ಟ್ ಹಂಗೆ ಇರುತ್ತೆ ನೋಡಿ. ಹೌದಾ? ಜಾಸ್ತಿ ಮಸಾಲೆ ಐಟಮ್ಗಳು ಏನಿಲ್ಲ ಇದರಲ್ಲಿ. ಓಕೆ. ತುಂಬ ಫೇಮಸ್ ಇದಾ? ಹೌದು. ಆಮೇಲೆ ಸರ್, ಇದು ಜುಮ್ಮನ್ಕಾಯಿ. ಅಯ್ಯೋ, ಇದು ಬಂದು ಒಳ್ಳೆ ಫ್ಲೇವರ್ ಕೊಡುತ್ತೆ ನಿಮಗೆ. ಗ್ಯಾಸ್ಟ್ರಿಕ್ಕಿಗೂ ಒಳ್ಳೇದಿದು. ಗ್ಯಾಸ್ಟ್ರಿಕ್ಕು, ಹಲ್ಲು ನೋವಲ್ಲಿ ಬಂದರೆ ಬಾಯಲ್ಲಿ ಇಟ್ಕೊಂಡ್ಬಿಟ್ರೆ ಹಲ್ಲು ನೋವು ಫಿನಿಶ್ ಆಗಿಬಿಡುತ್ತೆ. ಒಳ್ಳೆ ಟೇಸ್ಟ್ ಇದೆ ನೋಡಿ. ಅಲ್ಲ ಹಲ್ಲು ನೋವಾ? ಹಲ್ಲು ನೋವಿಗೆ ಅಲ್ಲ, ಫಿನಿಶ್ ಆಗ್ಬಿಡುತ್ತೆ ಅಂದ್ರೆ ಭಯ ಆಗೋಯ್ತಂಗೆ. ಸಖತ್ತಾಗಿದೆಯಪ್ಪ ಜುಮ್ಮನ್ಕಾಯಿ. ಬಾಯೆಲ್ಲ ಜುಮ್ ಅಂತ ಇದೆ ಅಲ್ವಾ? ಬಾಯಿ ಜುಮ್ ಅನ್ನುತ್ತೋ ಬಿಡುತ್ತೋ ಗಮ್ ಅಂತ ಇದೆ. ಅಷ್ಟೇ.
ಸಖತ್ ಇದೆ, ಅದ್ಭುತವಾದಂಥ ಟೇಸ್ಟು. ಅಯ್ಯೋ ಇದು ಬಂದು ಕೋಕಮ್ ಹುಳಿಗೆ, ಅದು ಹುಳಿ ಹಾಕಿಲ್ಲ ನಾನು. ನಿಮಗೆ ಇದ್ರ ಮೀನು ಹಾಕಿದ್ಮೇಲೆ ಇದ್ರ ಜೊತೆನೆ ಮರ್ಜ್ ಆಗಿಬಿಡುತ್ತೆ, ಅದು ಮಸಾಲೆ ಹುಳಿ ಎಲ್ಲ ಬಿಟ್ಕೊಂಡ್ಬಿಡುತ್ತೆ. ಹೌದಾ? ಹೌದು. ಓಹೋ. ಕೋಕಮ್ ಇಲ್ಲ ಅಂದರೆ ಹುಣಸೆ ಹುಳಿ ಹಾಕ್ಬೋದು. ಅಂತೂ ದೀಪಾವಳಿಗೆ ಅಷ್ಟೇನಾ? ಇಟ್ಟು ಇದ್ರ ತಿರ್ಗಾ ಮಸಾಲೆ ಹಾಕಬೇಕು, ಮುಚ್ಚಿಬಿಡೋದು ಅಷ್ಟೇ. ತುಂಬ ಸಿಂಪಲ್ಲು. ಅದೇ ಥರ ರುಚಿ ನಿಮಗೆ ಡಿಫ್ರೆಂಟಾಗಿ ರುಚಿ ಸಿಗುತ್ತೆ. ಓಕೆ. ವಿಶೇಷವಾದಂಥ ಸಾಂಪ್ರದಾಯಿಕ ಅಡುಗೆ ದೀಪಾವಳಿ ದಿನ ನಮ್ಮ ಕಾರ್ಯಕ್ರಮದಲ್ಲಿ. ಸ್ವಲ್ಪ ನೀರಷ್ಟೇ, ಜಾಸ್ತಿ ನೀರು ಬೇಡ. ಓಕೆ. ಇದು ಆಕ್ಚುಲಾಗಿ ನಾವು ಇದನ್ನ ತೆಗೆದು ಹಾಕಂಗಿಲ್ಲ, ಇದನ್ನೇ ಇಟ್ಕೊಂಡು ತಿನ್ಬೇಕು ಅಷ್ಟೇ. ಗೊತ್ತಾ ನಿಮಗೆ? ಹೌದೌದು. ಅಷ್ಟೇ. ಇವು ನೀರು ಹಾಕ್ಬಿಡಲ್ಲ. ಇದ್ರ ಮೇಲೆ ಹಾಕ್ತೀರಿ ಕೋಕಮ್ಮ? ಹಾಂ, ತಿರ್ಗಾ ಸ್ವಲ್ಪ ಕೋಕಮ್ಮು. ಒಳ್ಳೆ ಫುಡ್ ಬಿಡ್ರಿ ಇದು ರೀ. ನ್ಯಾಚುರಲ್ ಕಲರ್, ನ್ಯಾಚುರಲ್ ಟೇಸ್ಟ್. ಓಕೆ. ತಿರ್ಗಾ ಜುಮ್ಮನ್ಕಾಯ? ಹೌದು. ಇದು ಒಳಗಡೆ ಬೀಜ ತೆಗೆದು ಹಾಕಬೇಕು. ಜುಮ್ಮನ್ಕಾಯಿ ಮಾತ್ರ ಬೀಜ ಎಲ್ಲ ತೆಗೆದುಬಿಡ್ಬೇಕು, ಬರೀ ಸಿಪ್ಪೆ ಮಾತ್ರ ಹಾಕ್ಬೇಕು? ಹೌದು. ಓಕೆ, ಹಾಕಿ ಸರ್. ಅದು ಬೀಜ ಕೂಡ ತಿಂದುಬಿಟ್ರೆ ಸ್ವಲ್ಪ ಕೈ ಹೊಡೆಯುತ್ತೆ ನಿಮಗೆ. ಇದು ಫ್ಲೇವರಲ್ಲಿ ಕೈ ಹೊಡಿ. ಎಲ್ಲ ಬೀಜಗಳು ಕಹಿ ಇರುತ್ತೆ, ಹಾಕಿ. ನಿಂಬೆಹಣ್ಣಿನ ಬೀಜ ಬಿದ್ದರೂ ಹಂಗೇನೆ ಕಹಿ ಆಗುತ್ತೆ. ಹೌದು. ಓಕೆ. ನಿಮಗೆ ಅರಿಶಿನ ಇರೋದು ಬಂದು ನಿಮಗೆ ಆ್ಯಂಟಿಸೆಪ್ಟಿಕ್ ಅರಿಶಿನ, ಅದು ಬಂದು ನಿಮ್ಮ ಹೆಲ್ತಿಗೆ ಒಳ್ಳೆಯದು. ಕೋಕಮ್ ನಿಮಗೆ ಪಿತ್ತ ಇದಕ್ಕೆಲ್ಲ ಒಳ್ಳೆಯದು. ಆಮೇಲೆ ಜುಮ್ಮನ್ಕಾಯಿ ಬಂದು ನಾ ಹೇಳಿದ್ನಲ್ಲ ಆಲ್ರೆಡಿ, ಗ್ಯಾಸ್ಟ್ರಿಕ್ಕಿಗೆ ಮತ್ತು ಹಲ್ಲು ನೋವಿಗೆ. ಟೋಟಲ್ ನಿಮ್ಗೆ ಹೆಲ್ದಿ ಫುಡ್. ಜುಮ್ಮನ್ಕಾಯಿ ಎಲ್ಲಿ ಸಿಗುತ್ತಪ್ಪ? ನಿಮಗೆ ಮಂಗಳೂರು ಸ್ಟೋರ್ಗಳಲ್ಲಿ ಸಿಗುತ್ತೆ ಸರ್, ಮತ್ತು ಮಲೆನಾಡು ಆ ಕಡೆ ಎಲ್ಲ ಸಿಗುತ್ತೆ ಸರ್. ಓಕೆ ಸರ್, ಆಲ್ಮೋಸ್ಟ್ ಆಗಿದೆ ಇದು. ಇದು ದಮ್ ಕಟ್ಬಿಡೋಣ ಅಷ್ಟೇ. ಮುಚ್ಚೋಣ? ಹಾಂ, ಮುಚ್ಚಿ. ಎಷ್ಟು ನಿಮಿಷ ಬೇಯಬೇಕಾಗುತ್ತೆ ರಘು ಇದು? ಒಂದು ಸಣ್ಣ ಉರಿಯಲ್ಲಿ ಒಂದು 10 ರಿಂದ 15 ನಿಮಿಷ. ಓಕೆ. ಇಲ್ಲ ಅಂದರೆ ಇದ್ರ ಮೇಲೆ ಸ್ಟೀಲ್ದು ಏನಾರು ಇಟ್ಬಿಟ್ಟು ಕೆಂಡ ಇಡ್ಬೋದು. ನಾವು ಕೆಂಡದಲ್ಲೇ ಮನೆಯಲ್ಲಿ ಊರ ಕಡೆ ಎಲ್ಲ ಕೆಂಡದಲ್ಲಿ ಮಾಡ್ತಾ ಇದ್ರು ಅಡುಗೆ. ಮೇಲೆ ಒಂದು ಪ್ಲೇಟ್ ಇಟ್ಬಿಟ್ಟು ಕೆಂಡ ಅದ್ರ ಮೇಲೆ ಹಾಕಿದರೆ ಎರಡೂ ಕಡೆಯಿಂದ ದಮ್ ಆಗುತ್ತೆ. ಕೆಂಡ ಇರೋರು ಹಾಕ್ಕೊಳ್ಳಿ, ಕೆಂಡ ಇಲ್ದವರು ಮುಚ್ಕೊಳ್ಳಿ, ಅಷ್ಟೇ. ವೆರಿ ಸಿಂಪಲ್. ನಮ್ಮ ಇವತ್ತಿನ ವಿಶೇಷವಾದ ಕಾರ್ಯಕ್ರಮದಲ್ಲಿ ವೈವಿಧ್ಯಮಯ ಅಡುಗೆಗಳನ್ನ ತೋರಿಸ್ಕೊಡೋಕ್ಕೋಸ್ಕರ ಬಂದಿದ್ದಾರೆ ನಮ್ಮ ರಘು ಅವರು ಬಂದಿದ್ದಾರೆ. ಉತ್ತರ ಕನ್ನಡದ ಸಾಂಪ್ರದಾಯಿಕ ಅಡುಗೆನ ಮಾಡಿ ತೋರಿಸ್ತಾ ಇದ್ದಾರೆ. ಒಳ್ಳೆ ಒಂದು ಬಂಗಡೆ ಮೀನಿಂದ ದೊಡ್ಕ ಕೊಂಕಣಿ ಅಡುಗೆ ಅಂತ ಕಾಣುತ್ತೆ. ಹೌದೌದು. ಓಕೆ, ಆಫ್ ಮಾಡಿ ಮತ್ತೆ. ಸರ್, ಇನ್ನೊಂದು ವಿಷಯ ಹೇಳ್ಬೇಕು. ದಯವಿಟ್ಟು ಹೇಳಿ ಸರ್. ಮೊನ್ನೆ ನಿಮ್ದು ಬರ್ಡೇಗೆ ಫುಲ್ ಡೇ ನನಗೆ ಕಾಲ್ ಬಂತು. ಯಾಕೋ ನಿಮ್ಮ ಬರ್ತಡೇ ಹಾಕೊಂಡ್ಬಿಟ್ಟಿದ್ರೆ? ಇಲ್ಲ, ನಿಮ್ಮ ನಂಬರ್ ಇಲ್ಲವಲ್ಲ ಎಲ್ಲರ ಹತ್ರ. ಅದಕ್ಕೆ ನಿಮಗೆ ಫೋನ್ ಮಾಡ್ತಿದ್ರಾ? ತುಂಬ ಜನ ಕಾಲ್ ಮಾಡಿಬಿಟ್ಟು ನಿಮ್ಗೆ ವಿಶಸ್ ಹೇಳಿ ಅಂತ ಬಿಟ್ಟು ಒಬ್ಬಿಬ್ರಲ್ಲ, ನನ್ನ ಪ್ರಕಾರ ಒಂದು 400 ಮೆಂಬರ್ಸ್ ಮಾಡಿರ್ಬೇಕು, 400 ಜನ ಮೇಲೆ. ಅಬ್ಬಬ್ಬಬ್ಬ, ಫೋನ್ ಅಟೆಂಡ್ ಮಾಡ್ತಿದ್ರಾ? ಎಲ್ಲರಿಗೂ ಮಾಡಿ ಹೇಳಿದೆ, ನಾನು ಹೇಳ್ತೀನಿ ಅವ್ರಿಗೆ ಅಂತ ಬಿಟ್ಟು. ನಿಮ್ಗೆ ಹೇಳಿದ್ದೆ? ಇಲ್ಲ, ಅದೇ ದಿನ ಹೇಳಿದ್ದೀನಿ. ಓಕೆ. ಪಾಪ ತುಂಬ ಜನ ಫೋನ್ ಮಾಡಿರ್ತೀರಾ, ಫೋನ್ಗೆ ನಾವು ಸಿಕ್ಕಿರಲ್ಲ. ಥ್ಯಾಂಕ್ ಯು, ಎಲ್ರಿಗೂ ಸಹ ಧನ್ಯವಾದ. ಓಕೆ, ಏನಾಗಿದೆ ನೋಡೋಣ ಇದನ್ನ. ಸರ್, ಇದು ಆಗಿದೆ ಸರ್. ಬಂಗುಡೆ ಮೀನಿನ ದೊಡ್ಕವನ್ನ ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಬಂಗುಡೆ ಮೀನಿನ ದೊಡ್ಕ ಮಾಡ್ಕೊಳ್ಳಿ. ಬಾಂಗ್ಡೆ ಮೀನಿನ ದೊಡ್ಕ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಬ್ಯಾಡಗಿ ಮೆಣಸಿನಕಾಯಿ, ತೆಂಗಿನಕಾಯಿ ತುರಿ, ಶುಂಠಿ, ಅರಿಶಿನ, ಉಪ್ಪು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಮಣ್ಣಿನ ಪಾತ್ರೆಗೆ ಅರಿಶಿನದ ಎಲೆ ಇಟ್ಟು ಅದರ ಮೇಲೆ ರುಬ್ಬಿದ ಮಸಾಲ ಸವರಿ ಜುಮ್ಮನಕಾಯಿ, ಕೋಕಂ ಸಿಪ್ಪೆ, ತೊಳೆದ ಮೀನು ಇಟ್ಟು ಅದರ ಮೇಲೆ ಮಸಾಲ ನೀರು, ಕೋಕಂ ಸಿಪ್ಪೆ, ಜುಮ್ಮನಕಾಯಿ ಹಾಕಿ ಮೇಲೆ ಅರಿಶಿನದ ಎಲೆ ಇಟ್ಟು ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಬಾಂಗ್ಡೆ ಮೀನಿನ ದೊಡ್ಕ ಸವಿಯಲು ಸಿದ್ಧ. ನೀರು ದೋಸೆನಾ ಇದು? ನೀರು ದೋಸೆ ಕಾಂಬಿನೇಷನ್. ನೀರು ದೋಸೆಗೆ ಒಳ್ಳೇದಾಗುತ್ತೆ, ರೈಸ್ ಜೊತೆ, ವೈಟ್ ರೈಸ್, ಬಾಯ್ಲ್ಡ್ ರೈಸ್. ಏನು ಒಳ್ಳೇದಾಗುತ್ತೆ ನೋಡ್ತೀನಿ, ಹಾಕಿ. ಸರ್, ಇದು ಇನ್ನು 1 ಗಂಟೆ ನಾವು ಇಡಬೇಕು, ಹಂಗೆ 1 ಅವರ್ 2 ಅವರ್ ಇಟ್ಟರೆ ಇನ್ನೂ ಮಸಾಲೆ ಒಳ್ಳೆ ಸೆಟ್ ಆಗುತ್ತೆ. ರಘು, ಫಸ್ಟ್ ಒಂದು ಹಾಕಪ್ಪ, ತಿನ್ಬಿಡ್ತೀನಿ, ಆಮೇಲೆ 1 ಅವರ್ ಹಂಗೆ ಇಟ್ಕೊಂಡು ಆಮೇಲೆ ಮನೆಗೆ ತೊಗೊಂಡೋಗಿವಂತೆ. ಯಾಕಪ್ಪ? ಓಕೆ ಸರ್, ಓಕೆ. ಜುಮ್ಮನ್ಕಾಯಿ ಮತ್ತೆ ಕೋಕಮ್ ಇದೆ. ಹಾಂ, ಎಸ್, ಸಾಕದು ಕಾಣಬೇಕು ಮೀನ್ ಥರ. ಎಸ್, ಟೇಸ್ಟ್ ಮಾಡೋದಾ? ಚೂರು ಮಸಾಲೆ ಹಾಕಿ. ಇನ್ನೂ ಸೌಂಡ್ ಬರ್ತಾ ಇದೆ ನೋಡಿ ಇದರಲ್ಲಿ ಪಾತ್ರೆಯಲ್ಲಿ. ಹೌದು ಸರ್, ಅದಕ್ಕೆ ಇದ್ರಲ್ಲಿ ಮಾಡಿರೋದಲ್ವ ನೀವು? ಇದೇನ್ರಿ ಇದು ಇಷ್ಟೇ ತೆಳುಗಿದೆ ದೋಸೆ? ಇದು ರೆಡಿಮೇಡ್ ದೋಸೆನಾ ಇದು? ನೀರು ದೋಸೆ ಹಂಗೆ ಸರ್. ಟೇಸ್ಟ್ ಮಾಡಲಾ? ಮಾಡಿ ಸರ್.
ಫ್ರೆಶ್ ಮೀನಿರಬೇಕು. ಸೆಟ್ ಆಗಿದೆ. ಸಖತ್ತಾಗಿದೆ ರೀ, ಸಖತ್ತಾಗಿದೆ ಇದು. ಮಸಾಲೆನೂ ಜಾಸ್ತಿ ಇಲ್ಲ. ಸಖತ್ತಾಗಿದೆ ಸರ್ ಇದು. ನಾನೇನು ಅನ್ಕೊಂಡಿದ್ದೆ ಎಣ್ಣೆ ಹಾಕೇ ಇಲ್ಲ. ಟೋಟಲಿ ಎಣ್ಣೆ ಇಲ್ಲ. ರಘು ಅದ್ಭುತ ಇದೆ ರೀ. ಥ್ಯಾಂಕ್ ಯು ಸರ್. ಅಷ್ಟು ಎಲೆಯಲ್ಲಿ ಹಾಕಿರೋದು ಫ್ಲೇವರು ಬೇರೆನೇ ಇದೆ ಇದು. ಅರಿಶಿನ ಎಲ್ಲ ಮೇಯ್ನ್ ಬೇಸ್ ಇದ್ರದ್ದು. ಸಖತ್ತಾಗಿದೆ. ಮೀನು ತಲೆನೂ ಒಳ್ಳೆ ಟೇಸ್ಟ್ ಸರ್. ನೀವು ತಲೆ ತಿನ್ನಲ್ಲ, ಅದೇ ಇಲ್ಲಿರೋ ನಿಮ್ಮ ತಲೆಗಳು ತಿಂದಿದ್ರೆ ಸಾಕಾಗಿದೆ ನಮಗೆ. ಎಣ್ಣೆ ಇಲ್ಲ, ಬೆಣ್ಣೆ ಇಲ್ಲ, ತುಪ್ಪ ಇಲ್ಲ. ಗುರುಜಿನ ನಿಮ್ಮ ಮನೆ ಹತ್ರ ಬಂದಿದ್ರಾ? ಇಲ್ಲ ಸರ್, ಇದು ಮೊದಲಿಂದ ಮಾಡ್ಕೊಂಬಂದಂಥ ಒಂದು ಅಡುಗೆ ಇದು. ಸಿಕ್ಕಾಪಟ್ಟೆ ಸಖತ್ತಾಗಿದೆ. ಹೇಳ್ರಿ ಈ ಥರ ಮಾಡಬೇಕು ಅಂದ್ರೆ ಯಾರು ಕಾಂಟ್ಯಾಕ್ಟ್ ಮಾಡ್ಬೇಕ್ರಿ ಸರ್? ನನ್ನ ಕಾಂಟ್ಯಾಕ್ಟ್ ಹೇಳ್ರಿ, ನಂಬರ್ ಹೇಳ್ರಿ. ಸರ್ 98 444 57 507 ಫೋನ್ ಮಾಡಿದ್ರೆ ಬೇಕಾದಂಗೆ ಸೀ ಫುಡ್ಸ್ನ ತಿನ್ಬೋದು, ಅವ್ರ ಹೋಟ್ಲಿಗೆ ಹೋಗ್ಬೋದು, ಹೆಂಗೆ ಮಾಡೋದು ಅಂತ ಕೇಳ್ಕೊಬೋದು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಡಿಸೈರ್ ಶುಗರ್ಲೆಸ್ ಸ್ವೀಟ್ಸ್ ಅವರು ಒಳ್ಳೆ ಸ್ವೀಟನ್ನು ಕೊಟ್ಟಿದ್ದಾರೆ. ಮುರಳಿಯವರೇ, ಹಬ್ಬ ಬಂದ್ಬಿಡ್ತಾ ಇದೆ, ಸಿಕ್ಕಾಪಟ್ಟೆ ಸ್ವೀಟಲ್ಲಿ ಹಾಕ್ಬಿಡ್ತಾರೆ, ಆರೋಗ್ಯ ಕೆಡಿಸ್ಕೊಂಡ್ಬಿಡ್ತೀರಾ. ದಯವಿಟ್ಟು ಈ ಸ್ವೀಟ್ನ ತಿನ್ನಿ. ಡಿಸೈರ್ ಅವ್ರ ಸ್ವೀಟ್ ಹೆಂಗಿರುತ್ತೆ ಅಂತ ಒಂದ್ಸರಿ ತಿನ್ನೋಡಿ ಅಂತ ಕೊಟ್ಟಿದ್ದಾರೆ. ಹ್ಯಾಪಿ ದೀಪಾವಳಿ. ಥ್ಯಾಂಕ್ ಯು ಸರ್. ಕೂಡ ಎಲ್ಲ ಮನೆಯ ಕೈ ರುಚಿನ ಒಂದು ಸರಿ ನೋಡಿ ಅಂತ ಇದ್ದಾರೆ. ನಮಸ್ಕಾರ ಮೇಡಮ್. ನಮಸ್ಕಾರ. ತಮ್ಮ ಹೆಸರು? ದಿವ್ಯಾ ಶ್ರೀನಿವಾಸ್. ದಿವ್ಯಾ ಶ್ರೀನಿವಾಸ್. ಶ್ರೀನಿವಾಸ್ ಏನ್ ಮಾಡ್ತಾರೆ? ಹೋಂಡಾ ಕಾರ್ಸಲ್ ವರ್ಕ್ ಮಾಡ್ತಾರೆ. ಹೋಂಡಾ ಕಾರ್ಸಲ್ ಕೆಲಸ ಮಾಡ್ತಾರೆ. ಇಲ್ಲಿ ಯಾವ ಬ್ರಾಂಚ್ ಅಲ್ಲಿ? ಮೇಕ್ರಿ ಸರ್ಕಲ್. ಮೇಘ ಸರ್ಕಲ್. ನಿಮ್ಮ ಮನೆ ಇರೋದಿಲ್ರಿ? ತ್ಯಾಗರಾಜ್ ನಗರ. ಹಾ, ನೀವೇನ್ ಮಾಡ್ತೀರಿ? ನಾನು ಹೌಸ್ ವೈಫು. ಎಷ್ಟು ಜನ ಮಕ್ಕಳು? ಒಬ್ಬನೇ ಮಗ. ಏನ್ ಮಾಡ್ತಾರೆ ಮಗ? ಅವನಿಗೆ ಪ್ಲೇ ಹೋಮ್ ಹೋಗ್ತಿದ್ದಾನೆ. ಹೌದೇನು? ಓಕೆ. ನಮ್ಮ ಕಾರ್ಯಕ್ರಮದಲ್ಲಿ ಏನ್ ಮಾಡ್ತಾ ಇದ್ದೀರಾ? ಚೀಸ್ ಬೈಟ್ಸ್ ಅಂತ ಮಕ್ಕಳಿಗೆ ತುಂಬಾ ಇಷ್ಟ ಆಗುವಂತ ಎಷ್ಟು ವರ್ಷ ಸಿಂಪಲ್ ಮಗನಿಗೆ? ರೆಸಿಪಿ. 3 ವರ್ಷ. ತಿಂತಾನೆ ಇವೆಲ್ಲ? ತಿಂತಾನೆ ಪಾಪ. ತುಂಬಾ ಇಷ್ಟಪಟ್ಟು ತಿಂತಾನೆ. ಮತ್ತೆ ಈಸಿಯಾಗಿ ಆಗತ್ತೆ, ಬೇಗ ಆಗತ್ತೆ. ಈಗ ಯಾರು ಗೆಸ್ಟ್ ಬರ್ತಾರೆ ಅಂದ್ರೆ ಹೊರಗಡೆ ತರೋ ಫುಡ್ ಅವಾಯ್ಡ್ ಮಾಡಿ ಇದನ್ನ ಮಾಡ್ಬೋದು, ಬೇಗ ಮಾಡ್ಬೋದು. ಶುರು ಮಾಡೋಣ. ಮಾಡಕ್ಕೆ ಏನೇನು ತರಿದ್ದೀರಾ ಮೇಡಮ್ ಹೇಳಿ? ಚೀಸ್ ಬೈಟ್ಸ್ ಬೇಕಾಗುವ ಸಾಮಗ್ರಿಗಳು: ಬ್ರೆಡ್, ಚೀಸ್ ಸ್ಲೈಸ್, ದಪ್ಪ ಮೆಣಸಿನಕಾಯಿ, ಸಿಹಿ ಜೋಳ, ಕಾಳು ಮೆಣಸಿನ ಪುಡಿ, ಬೆಣ್ಣೆ, ಉಪ್ಪು. ಶುರು ಮಾಡೋಣ. ಏನು ಕೊಡಲಿ ಫಸ್ಟ್ ನಿಮಗೆ? ಒಂದು ಬೌಲ್ ಬೇಕು ಮಿಕ್ಸ್ ಮಾಡಲಿಕ್ಕೆ. ನಾನು ಯೂಶುವಲಿ ಮೆಣಸಿನ್ಕಾಯಿ ಯೂಸ್ ಮಾಡಲ್ಲ, ನೀವು ಖಾರ ತಿಂತೀರಾ ಅಂತ ಮೆಣಸಿನ್ಕಾಯಿ ಹಾಕ್ತಿದ್ದೀನಿ. ಸಖತ್ತಾಗಿ ಹೇಳಿದ್ರಿ ಕತೆ. ಇವಾಗ ಯೂಶಲಿ ಮೆಣಸಿನ್ಕಾಯಿ ಯೂಸ್ ಮಾಡಲ್ಲ, ಈ ರೆಸಿಪಿಗೆ ಯೂಸ್ ಮಾಡಲ್ಲ. ಯೂಸ್ ಮಾಡಬೇಡಿ. ಹಂಗಾರೆ ಹೆಂಗ್ ನೋಡೋಣ, ನೀವು ಹೆಂಗ್ ಮಾಡ್ತೀರಾ ಹಂಗೆ ಮಾಡಿ. ಖಾರ ಇಷ್ಟಪಡ್ತೀರಾ ಅಂತ ನಾನು. ಹೆಂಗ್ರಿ ಖಾರ ಯಾರು ಇಷ್ಟಪಡ್ತಾರೇನ್ರಿ? ನೀವು ಇಷ್ಟಪಡ್ತೀರಲ್ಲ? ಸಪ್ಪೆ ತಿನ್ನಲ್ಲ ಅಷ್ಟೇ. ಬರೀ ಪೆಪ್ಪರ್ ಹಾಕಿದ್ರೆ ನೀವು ಇಷ್ಟಪಡ್ತೀರಾ? ದಪ್ಪ ಮೆಣಸಿನ್ಕಾಯಿನ ಸಣ್ಣದಾಗಿ ಹೆಚ್ಕೊಂಡು ಹಾಕೊಳ್ತಾ ಇದಾರೆ. ಇದು ಸ್ವೀಟ್ ಕಾರ್ನ್ ಹಾಕೊಳ್ಳಿ. ನಿಮ್ಮ ಅಮ್ಮನ ಮನೆ ಇರೋದಿಲ್ಲಿ? ನಂದಿನಿ ಲೇಔಟ್. ಚಿಲ್ಲಿ ಹಾಕ್ಲಾ ಬೇಡ್ವಾ? ನೀವು ನಿಮ್ಮ ಮನೇಲಿ ಹೆಂಗ್ ಮಾಡ್ತೀರೋ ಹಂಗೆ ಮಾಡಿ. ನನಗೋಸ್ಕರ ಏನು ಮಾಡಿ. ನಾನು ಹಾಕಲ್ಲ. ನೀವು ಹಾಕಲ್ಲ ಹಾಕ್ಬಿಡಿ. ಓಕೆ ಶೋರ್. ಚೆನ್ನಾಗಿಲ್ಲ, ಆಮೇಲೆ ತಾನೇ ಗೊತ್ತಾಗುತ್ತೆ. ಒಂಚೂರು ಪೆಪ್ಪರ್ ಪೌಡರ್ ಬೇಕು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ರವಿ ಅವರ ಕಾಳು ಮೆಣಸಿನ ಪುಡಿನ ಬಳಸ್ತಾ ಇದೀವಿ. ಸಾಕು ಸಾಕು ಸಾಕು. ಓಹೋ, ಒಂಚೂರು ಉಪ್ಪು ಹಾಕಿ. ಮಲ್ಲಿ ಹೌದು, ಗೊತ್ತಾಯ್ತು ಬಿಡಿ. ಒಂಚೂರು ಉಪ್ಪು. ಉಪ್ಪು ನಿಮ್ಮ ಹತ್ರ? ಓಕೆ. ಯಜಮಾನಿಗೆ ಟಿಫನ್ ಮಾಡಿ ಕಳಿಸ್ತೀರಾ? ಮೇಕ್ರಿ ಸರ್ಕಲ್ ಯಾವ್ದು ಹೋಟ್ಲು ಚೆನ್ನಾಗಿರೋದಿಲ್ಲ. ಇಲ್ಲ, ಅವರು ಅಡಿಗೆ ಮಾಡಿ ಊಟ ಮಾಡಿ ಕಳಿಸಿ ತಗೊಂಡು ಹೋಗ್ತಾರೆ. ಪಾಪ ನಾನೇ ಹೇಳ್ತೀನಿ, ಅಲ್ಲಿ ಏನು ಅಲ್ಲಿ ಊಟ ಅಲ್ಲಿ ಹೋಟ್ಲೆ ಅನ್ನೋದಿಲ್ಲ. ಬರೀ ಹಿಂಗೆ ನೋಡ್ಕೊಂಡ್ರೆ ಟ್ಯಾಕ್ಸಿಗಳು ನೋಡ್ತಾ ಇರ್ಬೋದು, ಏರ್ಪೋರ್ಟ್ಗೆ ಹೋಗೋ ಟ್ಯಾಕ್ಸಿಗಳನ್ನೆಲ್ಲ. ಸ್ಟವ್ ಹಚ್ಚಿ ಸರ್. ಬೆಣ್ಣೆ ಬೇಗ ಕರಗಿ ಬಿಡುತ್ತೆ. ಆಯಿತು. ಇದಕ್ಕೆ ಬೇಕಿದ್ರೆ ಮಕ್ಕಳು ಪಡೋ ತರಕಾರಿ ಎಲ್ಲ ಹಾಕೋಬೋದು. ಕ್ಯಾರೆಟ್ ತುರಿದು ಹಾಕೋಬೋದು. ಓಹೋ, ಬೆಣ್ಣೆ. ಓಕೆ. ಇದಕ್ಕೆ ಬ್ರೆಡ್ ಇಡೋಣ. ಒಳಗೆ ಹೋಗ್ಬೇಕಲ್ಲ, ಹೋಗುತ್ತಾ? ಮತ್ತೆ ಯಜಮಾನಿಗೆ ಏನು ಟಿಫನ್ ಮಾಡಿ ಕಳಿಸ್ತೀರಿ ಬೆಳಿಗ್ಗೆ ಹೊತ್ತು? ಜಾಸ್ತಿ ದೋಸೆ ಇಡ್ಲಿನೇ ಮನೇಲಿ ಜಾಸ್ತಿ. ಯಾಕೋ ಹಂಗೆ? ಬೇಗ ಆಗುತ್ತೆ. ಒಂದೇ ಸರಿ ರುಬ್ಬಿಟ್ಬಿಡೋದು ಒಂದು ವಾರಕ್ಕೆ. ದೋಸೆ ಹೋಯ್ತಾ ಇರೋದು, ಆ ಕಡೆ ಇಡ್ಲಿಗೆ ಹಾಕ್ತಾ ಇರೋದು, ಹಂಗ ಐಡಿಯಾ? ಪಾಪ ಅವರು ಸ್ವಲ್ಪ ಅಷ್ಟು ಫಾಂಡ್ ಇಲ್ಲ ತಿನ್ನೋದ್ರಲ್ಲಿ. ಏನ್ ಮಾಡಿದ್ರು ತಿಂತಾರೆ ಅಂತ ನೀವು ಅನ್ಕೊಂಡಿರ್ತೀರಾ. ಅಲ್ಲೋಗಿ ಏನೇನು ತಿಂತಾರೋ ಅದು ನನಗೆ ಗೊತ್ತಿಲ್ಲ. ಸತ್ಯ ಘಟನೆ. ಹಾಕಿದೀವಿ ಮುಂದೆ ಬಟರ್ ಹಾಕಿದೀವಿ. ಬಟರ್ ಮೇಲೆ ಸಣ್ಣದಾಗಿ ಆ ಬ್ರೆಡ್ ಪೀಸನ್ನು ಹಾಕಿದೀವಿ. ಅದ್ರ ಮೇಲೆ ಚೀಸನ್ನು ಹಾಕ್ತಾ ಇದ್ದಾರೆ. ಚೀಸ್ ಈ ಥರ ಸಣ್ಣದಾಗಿ ಬ್ರೆಡ್ ಅಷ್ಟೇ ಹಿಂಗೆ ಕಟ್ ಮಾಡ್ಕೊಂಡಿದ್ದೀನಿ. ಅವರಿಗೆ ತುಂಬ ಇಷ್ಟ ಆ್ಯಕ್ಚುಲಿ. ಹೌದೌದು, ಆಕ್ಚುಲಿ ಇಷ್ಟ. ಹಾಂ, ಆಕ್ಚುಲಿ ಮಾಡ್ಕೊಟ್ಟಿದ್ದೀರಾ ಇದು ನೀವು? ತುಂಬ ಸಲ ಮಾಡಿದ್ದೀನಿ.
ಓಕೆ ಇದು ಸ್ಟವ್ ಹಚ್ಚಿ ಸರ್. ಹಚ್ಚೋಣವಾ? ಹಾಂ, ನೀವು ಹಾಕ್ಬಿಡಿ ಒಟ್ಟಿಗೆ ಹಚ್ಚೋಣ. ಕೈಗೆ ಸುಟ್ಕೊಂಡಿರೋ ಗ್ರಾಚಾರ ಪಾಪ. ಅದಕ್ಕೆ ನನಗೂ ಭಯ ಆಗಿ ಆರಿಸಿದ್ದು. ಗೊತ್ತಾಯ್ತು, ನೀವು ಭಯ ನೋಡಿದಾಗಲೇ ಗೊತ್ತಾಯ್ತು. ನಾನು ಬೇಗ ಸುಟ್ಕೊಳ್ತೀನಿ ಕೈ. ಹೌದು ಮೇಡಮ್, ಅಡುಗೆ ಮಾಡೋದಕ್ಕಿಂತ ಕೈ ಸುಟ್ಕೊಂಡಿದ್ದೆ ಜಾಸ್ತಿ ಅಂತ. ಅಷ್ಟೊಂದು ಸೀನ್ ಇಲ್ಲ, ಬಟ್ ಒಂದೆರಡು ಸಲ ಯಾವ್ದು ಸುಟ್ಕೊಂಡು ರಜಾ ಯಜಮಾನ್ರಿಗೆ? ರಜಾನೇ ಇಲ್ವೇನ ಅವ್ರಿಗೆ? ಇರುತ್ತೆ ಸಂಡೇಸು. ಬೇಕಾದ್ರೆ ರಜಾ ತಗೊಳ್ಳೋದಾ? ಸ್ವಲ್ಪ ಹಾಗೆ ಆಗೋಗಿದೆ. ಎಲ್ಲಿಗೆ ಹೋಗಿ ರಜಾ ಇದ್ದಾಗ? ಎಲ್ಲೂ ಹೋಗಲ್ಲ. ಯಾಕೋ? ಸಿಗದೆ ಒಂದು ಸಂಡೇ ಅವ್ರ ಮನೆಯಲ್ಲಿ ಮಲ್ಕೊಳ್ಬೇಕು, ರಸ್ ತಗೋಬೇಕು, ಮಗು ಜೊತೆ ಅವ್ರಿಗೆ ಅದು, ನಿಮ್ಗೆ ಇದು ಹಾ. ದಿನ ಎಲ್ಲ ವಾರ ಪೂರ್ತಿ ಒಂದೇ- ಮನೇಲಿರ್ತೀವಿ, ಹೌದು, ಬೇಜಾರು. ಒಂದಿನ ಕರ್ಕೊಂಡು ಹೋಗಕ್ಕಾಗಲ್ಲ, ಬಂದ ತಕ್ಷಣ ಮಲ್ಕೊಂಡಿರ್ತಾರೆ ಅಲ್ವಾ ಮೇಡಮ್? ಅಲ್ಲ ನೀವು ಹಾಕಿ ಸತ್ಯ ಘಟನೆ, ಏನು ಮಾಡೋಕ್ಕಾಗಲ್ಲ, ಹಾಕಿ. ಅದೇ ಸಿಟ್ಟು ಬರುತ್ತೆ, ಆದರೆ ಮಾತಾಡೋಕ್ಕಾಗಲ್ಲ. ಮಾತಾಡೋಕ್ಕಾಗಲ್ಲ, ಎಲ್ಲ ಆಗುತ್ತೆ. ಬಿದ್ಬಿಟ್ಟಿದ್ದೀವಿ ಹಳ್ಳಕ್ಕೆ. ಪಾಪವೇ, ಹೋಗ್ಲಿ ಬಿಡಿ. ಹಾಂ, ಹಚ್ಚಿ ಸರ್, ಹಚ್ಕೋಣ. ಹಚ್ಚಿ. ಫೈನಲ್ ಆಗಿ ರೆಡಿ ಆಯ್ತಾ? ಹಾಂ ಹಾಂ, ಇದಕ್ಕೆ ಕವರ್ ಮಾಡಬೇಕು. ಮಲ್ಲಿ ಯಾರ್ಯಾರು ಇದ್ದೀರಾ? ನಾನು, ಹಸ್ಬಿ, ಮಗು, ನಮ್ಮತ್ತೆ. ಎಷ್ಟು ನಿಮಿಷ ಮುಚ್ಚಬೇಕು? 1 ನಿಮಿಷ ಸಾಕು ಸರ್. ಅದು ಚೀಸ್ ಮೆಲ್ಟ್ ಆಗಬೇಕು ಅಷ್ಟೇ. ಓಕೆ, ಅದು ಮೆಲ್ಟ್ ಆದರೆ ಅದು ರೆಡಿ. ಹಂಗೆ ತಿನ್ನೋದು? ತಿನ್ನೋದು. ಅದಕ್ಕೆ ಸಾಸ್ ಬೇಕಾದ್ರೆ ನೆಂಚ್ಕೊಂಡು ತಿನ್ಬೋದು. ಆಮೇಲೆ ಇನ್ನೊಂದು ನಮ್ದು ಹನ್ಗೂಡ್, ನಂದು ನೇಟಿವ್ ಹನ್ಗೂಡು ಅಂತ, ಅಲ್ಲಿ ಸ್ಪೆಷಲ್ ಬಂದು ಇಂಗೊಗ್ಗರಣೆ. ಎಲ್ಲಮ್ಮ ಇದೆ ಅದು? ಹುಣಸೂರಿಂದ ಆಚೆ. ನಾಗರಹೊಳೆ ಕಡೆಗ? ನಾಗರಹೊಳೆ ಅಲ್ಲ, ಹುಣಸೂರಿಂದ ಒಂದು 15 ಕಿಲೋಮೀಟರ್ ಆಗುತ್ತೆ. ಯಾವ ಕಡೆಗೆ? ಪಿರಿಯಾಪಟ್ಟಣ. ಕುಶಾಲನಗರ ಕಡೆನಾ? ಇಲ್ಲ, ಹುಣಸೂರಿಂದ ಯಾವ ಕಡೆ ಇರೋದೇ ಹೇಳ್ಬಿಟ್ರಿ? ಹುಣಸೂರಿಂದ 15 ಕಿಲೋಮೀಟರ್ ಆಗುತ್ತೆ. ಯಾವ ಕಡೆ? ಒಂದ್ ಕಡೆ ಕಾಡಿಗೆ ಹೋಗ್ಬಿಡ್ತೀರಾ? ಯಾವ ಕಾಡ್ ಜನ ಕರೆಕ್ಟ್ ಆಗಿ ಹೇಳ್ರಿ ನೀವು. ಕಾಡ್ ಜನ ಅಲ್ಲ, ಊರ್ ಜನನೇ. ಕರೆಕ್ಟ್ ಆಗಿ 26 ಕಿಲೋಮೀಟರ್ ನಾಗರಹೊಳೆ. ನಾಗರಹೊಳೆ ಅಲ್ಲ ಸರ್, ಹುಣಸೂರಿಂದ. ಹಾಂ, ಹೌದು. ಬಸ್ ಸದ್ಯ ಹೇಳಿ. ಅಲ್ಲಿ ಫೇಮಸ್ ಅಂದ್ರೆ ನಮ್ದು ರೆಸಿಪಿ ಅಂದ್ರೆ ಇಂಗೊಗ್ಗರಣೆ. ಬೇಸಿಕಲಿ ಅದು ಇಡ್ಲಿಗೆ ನೆಂಚ್ಕೊಳಕ್ ಮಾಡ್ತೀವಿ. ತುಂಬಾ ಸಿಂಪಲ್, ಇಂಗೊಗ್ಗರಣೆ ಅಂದ್ರೆ ಏನ್ ಹಾಕ್ತೀರಾ ಅದಕ್ಕೆ? ತುಂಬಾ ಟೇಸ್ಟಿ ಆಗಿರುತ್ತೆ. ಅದಕ್ಕೆ ಒಣಮೆಣಸಿನ್ಕಾಯಿ ಹಾಕ್ತಿವಿ, ಎಣ್ಣೆ, ಸಾಸಿವೆ, ಇಂಗು, ಇಷ್ಟೇ ಅದಕ್ಕೆ ಇಂಗ್ರೀಡಿಯೆಂಟ್ಸ್ ಬೇಕಾಗಿರೋದು. ಉಪ್ಪು, ಇಡ್ಲಿ ಚಟ್ನಿ ಅದ್ರ ಜೊತೆಗಿದು. ಹಾ, ಚಟ್ನಿ ಬದಲಿಗೆ ಇಂಗೊಗ್ಗರಣೆ ಚೆನ್ನಾಗಿರುತ್ತೆ. ಎಷ್ಟು ಸಿಂಪಲ್ ಅಂದ್ರೆ, ಕೊಟ್ಬಿಡಿ ಮೇಡಮ್. ಏನಿದೆ ಹೆಸರು? ಚೀಸ್ ಬೈಟ್ಸ್. ಚೀಸ್ ಬೈಟನ್ನ ಮಾಡಿದ್ದಾರೆ. ದಿವ್ಯಾ ಅವರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಎತ್ಕೊಳ್ಳೋದು, ಬಾಯಿಗೆ ಹಾಕೊಳ್ಳೋದು, ತಿನ್ಕೊಂಡು ಹೋಗ್ತಾ ಇರೋದು. ಸರ್ ತಿನ್ ನೋಡಿ, ಅದ್ಭುತವಾಗಿರುತ್ತೆ ಅಂತ ಹೇಳಿದ್ದಾರೆ. ಇದನ್ನು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ, ಮಾಡ್ಕೊಳ್ಳಿ. ಚೀಸ್ ಬೈಟ್ಸ್ ಮಾಡುವ ವಿಧಾನ: ಒಂದು ಬೌಲ್ಗೆ ದಪ್ಪ ಮೆಣಸಿನಕಾಯಿ, ಸಿಹಿ ಜೋಳ, ಕಾಳು ಮೆಣಸಿನ ಪುಡಿ, ಉಪ್ಪು ಹಾಕಿ ಕಲಸಿಕೊಳ್ಳಿ. ಪಡ್ಡು ಪ್ಯಾನ್ಗೆ ಬೆಣ್ಣೆ, ಬ್ರೆಡ್ ಪೀಸ್, ಚೀಸ್ ಸ್ಲೈಸ್, ಕಲಸಿಕೊಂಡ ಸಿಹಿ ಜೋಳದ ಮಿಶ್ರಣ ಹಾಕಿ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಚೀಸ್ ಬೈಟ್ಸ್ ರೆಡಿ ಟು ಟೇಸ್ಟ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ದಿವ್ಯಾ ಅವರು ಬಂದಿದ್ದಾರೆ. ದಿವ್ಯಾ ಮಗನಾ? ಹೌದು. ಏನ್ ಮಗನ ಹೆಸರು? ಚಿರಂತನ್. ಚಿರಂತನ್ ಏನ ಮಗ ಅಂದ್ರೆ? ಶಾಶ್ವತವಾಗಿರ್ಲಿ ಅಂತ, ಮೀನಿಂಗ್ ಶಾಶ್ವತ ಅಂತ. ಯಾಕಂದ್ರೆ ಹೊಸದಾಗಿ ಯಾರು ಮದುವೆ ಆದ್ರೂ 1 ವರ್ಷ 2 ವರ್ಷ ಮಗನ ಎತ್ಕೊಂಡಿವ್ರಿಗೆಲ್ಲ ಫಸ್ಟ್ ನಾವು ಕೇಳೋದು ಅದೇನೇ, ಇದ್ರ ಅರ್ಥ ಏನಮ್ಮ ಅಂತ. ಯಾಕಂದ್ರೆ ಅವರು ಡೈರೆಕ್ಟ್ ಹುಡುಕಿ ನ್ಯೂಮಲಜಿ ಹಾಕಿ ಗಂಡ ಹೆಂಡತಿ ಇಬ್ರು ಕೂತ್ಕೊಂಡು ಇದೇ ಸಿಡ್ಬೇಕು ಅಂತ ಡಿಸೈಡ್ ಮಾಡಿ ಕಡೆಗೆ ಅತ್ತೆ ಮಾವ ಒಬ್ಬದೆ ಅದಕ್ಕೊಂದು ಹೆಸರೆಲ್ಲ ಹಾಕಿ, ಅಯ್ಯೋ ಅದು ದೊಡ್ಡ ರದ್ ಅಂತ. ಅಷ್ಟೆಲ್ಲ ರದಂತ ಏನಾಗಿಲ್ಲ, ಈಸಿಯಾಗಿ ಇಟ್ಟಿದ್ದೀವಿ. ಇಟ್ರಾ? ಹಾಯ್ ಹೇಳು. ಹಾಯ್. ಅವನಿಗೆ ತುಂಬಾ ನಿದ್ದೆ ಬಂದ್ಬಿಟ್ಟಿದೆ. ಹೌದಾ? ಅವ್ರ ಅಪ್ಪನ ಥರನೇ ಅವನು? ಹಾ, ಅವರು ತುಂಬಾ ನಿದ್ದೆ ಮಾಡ್ತಾರೆ. ಕಷ್ಟಪಟ್ಟು ಕೆಲಸ ಮಾಡೋರು ಗೊತ್ತಿರುತ್ತೆ ನಿದ್ದೆ ಬೆಲೆ ಏನು ಅಂತ. ಸಾರ್ ರೆಸ್ಟ್ ಮಾಡಿ, ಆಮೇಲೆ ನೋಡೋಣ. ನಿಮ್ಮ ಮಗನ್ ಕೊಡ್ತೀರಾ ಇದನ್ನ? ತಿಂತಾನಾ? ಅವನಿಗೆ ನಿದ್ದೆ ಬಂದಿದೆ. ತಿಂತಾನ್ ಬಿಡಿ. ಅಮ್ಮ ಚೆನ್ನಾಗಿ ಮಾಡ್ತಾರೆ. ಹಾ, ತಿನ್ನು. ತಿನ್ನ. ಬಿಸಿ ಇದೆಯಾ? ಬಿಸಿನೇನಾ? ಚೆನ್ನಾಗಿದೆಯಾ ಸರ್? ಚೆನ್ನಾಗಿದೆ. ಯಾರು ಮನೆಗೆ ಬಂದಾಗ ಬೇಗ ಮಾಡ್ಕೊಡುವಂಥದ್ದು ರೆಸಿಪಿ ಇದು. ಇದಕ್ಕಿನ್ನ ಅವ್ರ ಇಷ್ಟ, ಬೇರೆ ಇನ್ನ ಏನೇನ್ ಬೇಕಾದ್ರೂ ತರಕಾರಿಗಳು ಹಾಕೊಳ್ಬೋದು, ಅವ್ರ ವಿಶಸ್ಸು. ಬಟ್ ಅದೇ ಏನಂದ್ರೆ ಬ್ರೆಡ್ ಒಳಗಡೆ ಹಿಡಿಸೋಷ್ಟು ಹಾಕ್ಬೇಕು. ಅದು ಚೀಸ್ ಸ್ಪ್ರೆಡ್ ಆಗ್ಬಿಟ್ರೆ ತೆಗಿಲಿಕ್ಕೆ ಬರಲ್ಲ, ಅಂಟ್ಕೊಂಡ್ಬಿಡತ್ತೆ. ಸಕ್ಕತ್ತಾಗಿದೆ, ಚೆನ್ನಾಗಿದೆ. ಇದನ್ನ ಬೇಕಾದ್ರೆ ವೀಟ್ ಬ್ರೆಡ್ ಅಲ್ಲೂ ಮಾಡ್ಕೊಳ್ಬೋದು. ಮೈದಾ ಅವಾಯ್ಡ್ ಮಾಡೋರು ವೀಟ್ ಬ್ರೆಡ್ ಅಲ್ಲೂ ಮಾಡ್ಕೊಳ್ಬೋದು. ಥ್ಯಾಂಕ್ ಯು ಮೇಡಮ್, ತುಂಬಾ ಚೆನ್ನಾಗಿ ಮಾಡಿದ್ದೀರಾ. ಓಕೆ, ಖುಷಿ ಆಯ್ತು. ಫೈನಲ್ ಆಗಿ ಅಂದರೆ ನಾವು ಮಾಡೋ ವಿಧಾನಕ್ಕಿಂತ ಮಾಡಾದ್ಮೇಲೆ ತಿಂದಾಗ ಎಷ್ಟು ಟೇಸ್ಟ್ ಆಗಿರುತ್ತೆ ಅನ್ನೋದು ಅಷ್ಟೇ ಬರೋದು. ಹೌದು. ಕೆಲವು ಏನೇನೋ ಸರ್ಕಸ್ ಮಾಡ್ತೀವಿ, ಏನೇನೋ ಹಾಕ್ತೀವಿ, ಗಂಟಾಂಗಟ್ಲೆ ಮಾಡ್ತೀವಿ, ಇಷ್ಟೊಂದೆಲ್ಲ ಮಾಡಿ ಟೇಸ್ಟೇ ಬರಲಿಲ್ಲ. ಬರಲಿಲ್ಲ. ಹೌದು. ಇದೆಲ್ಲ ಮಕ್ಕಳಿಗೆ
ಯಾವಲೋ ಸಾಯಂಕಾಲ ಒಂದು ಸ್ನ್ಯಾಕ್ಸ್ ತಿನ್ನಬೇಕು ಅಂದಾಗ ಈಚೆ ಹೋಗಿ ತಿನ್ನೋದಕ್ಕಿಂತ ಈ ಥರ ತಿನ್ಕೊಂಡು ಆರಾಮಾಗಿ ಮಲ್ಲಿರ್ಬೋದು. ಈ ಹೊರಗಡೆ ಹೋಗಿ ಪಿಜ್ಜಾ ಅದೆಲ್ಲ ತಿನ್ನೋ ಬದಲು ಮನೇಲಿ ಈ ತರ ಮಾಡ್ಕೊಡೋದೇ ಬೆಸ್ಟ್. ಅದಕ್ಕಿಂತ ಇದು 1000 ಪಾಲ್ ಮೇಲಿದೆ. ಮೇಲು. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಬಂದಿದ್ದೀರಾ, ಒಳ್ಳೆ ಅಡುಗೆ ಮಾಡಿದ್ದೀರಾ ದಿವ್ಯ ಅವರೇ. ಶ್ರೀಕೃಷ್ಣ ತುಪ್ಪ, ಶುದ್ಧ ಹಸುವಿನ ತುಪ್ಪ, ಸುಲಭವಾಗಿ ಜೀರ್ಣವಾಗುವಂಥ ತುಪ್ಪ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನವಿಲ್ಗರಿ ಮತ್ತು ಕೊಳಲಿನ ಸಿಂಬಲ್ ಇರ್ತಕ್ಕಂಥ ತುಪ್ಪ ನಿಮಗೋಸ್ಕರ. ಥ್ಯಾಂಕ್ ಯು. ರವಿ ಮಸಾಲದವರು ಅವರ ಮಸಾಲಾ ಪ್ರಾಡಕ್ಟ್ಗಳೆಲ್ಲ ಇದರೊಳಗೆ ಹಾಕಿ ಕೊಡ್ತಾ ಇದ್ದಾರೆ ದಿವ್ಯ ಅವ್ರ ಮನೆಗೆ. 4 ಜನ ಇರೋದು, 1 ವರ್ಷ ಬರುತ್ತೆ, ಯೂಸ್ ಮಾಡಿ. ಸತೀಶ್ ಸ್ಟೋರ್ಸ್, DVG ರೋಡ್, ಗಾಂಧಿ ಬಜಾರ್ ಮತ್ತು ಮಲ್ಲೇಶ್ವರಂ 8ನೇ ಕ್ಲಾಸಲ್ಲಿ ಇವರ ಸ್ಟೋರ್ಸ್ ಇದೆ. ಯಾವ ಹೋಮಕ್ಕೆ, ಯಾವ ಪೂಜೆಗೆ, ಯಾವ ಸಾಮಗ್ರಿಗಳು ಬೇಕು, A to Z ಸಾಮಗ್ರಿಗಳೆಲ್ಲ ಸಿಗುತ್ತೆ. ಓನ್ಲಿ ಪೂಜಾ ಸಾಮಗ್ರಿಗಳ ಮಳೆಗೆ. SSS ಸೋಪ್ ಅಂಡ್ ಡಿಟರ್ಜೆಂಟ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಸೋಪ್ ಅಂಡ್ ಡಿಟರ್ಜೆಂಟ್ ಅನ್ನ ಕೊಡ್ತಾ ಇದ್ದಾರೆ, ಜೊತೆಗೆ ಡಿಶ್ ವಾಶ್ ಅನ್ನು ಕೂಡ ಕೊಡ್ತಾ ಇದ್ದಾರೆ. ಪಾತ್ರೆ ತೊಳೆಯೋಕ್ಕೂ ಬಟ್ಟೆ ಒಗೆಯೋಕ್ಕೂ SSS ಸೋಪ್ ಅಂಡ್ ಡಿಟರ್ಜೆಂಟ್ ಅವರ ಆಕರ್ಷಕ ಬಹುಮಾನ ನಿಮಗೋಸ್ಕರ. ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ರೈಸ್ ಬ್ರೈನ್ ಆಯಿಲ್ ನಿಮಗೋಸ್ಕರ. ಕೂದಲು ಯಾರಿಗೂ ಇರ್ತಾ ಇದೆ ಮನೇಲಿ? ಎಲ್ಲರಿಗೂ ಸಖತ್ತಾಗಿದೆ, ತುಂಬಾ ಚೆನ್ನಾಗಿದೆ ಎಲ್ರಿಗೂ. ಓಕೆ, ಉದಿನವರು ಕೊಡಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ರಿಷಿಕೇಶ್ ಬೃಂಗ ಏರ್ ಆಯಿಲ್ನವರು ಏರ್ ಆಯಿಲ್ನ ಜೊತೆಗೆ ಒಂದು ಅರ್ಬಲ್ ಶಾಂಪು ಕೂಡ ಕೊಡ್ತಾ ಇದ್ದಾರೆ. ತುಂಬ ಚೆನ್ನಾಗಿದೆ, ವಿಟಮಿನ್ ಇ ಇದೆ, ಕೆಮಿಕಲ್ ಫ್ರೀ ಏರ್ ಆಯಿಲು ನಿಮಗೋಸ್ಕರ. ಅರೇಕಾಟಿ ಅಡಿಕೆಯಿಂದ ತಯಾರಾದಂಥ ಟೀ, ಕರ್ನಾಟಕದ ಟೀ, ಆರೋಗ್ಯಕ್ಕೆ, ಸೌಂದರ್ಯಕ್ಕೆ, ಜೀರ್ಣ ಕ್ರಿಯೆಗೆ ಅರೇಕಾಟಿ ನಿಮಗೋಸ್ಕರ. ಎಕ್ಸ್ಪ್ರೆಸ್ ರಸಂ 30 ಸೆಕೆಂಡಲ್ಲಿ ರಸಂ ಮಾಡ್ಕೋಬೋದು ನಿಮಗೋಸ್ಕರ. ಮಯ್ಯಾಸ್ ಅವರ ರಸಂ, ಜೊತೆಗೆ ಗಾಂಧಿ ಬಜಾರ್ಲಿ ಸಿಕ್ಕಾಪಟ್ಟೆ ಫೇಮತ್ತು ಡಿಸೈರ್ ಸ್ವೀಟ್ಸ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಡಿಸೈರ್ ಸ್ವೀಟನ್ನು ಕೊಡ್ತಾ ಇದ್ದಾರೆ, ಶುಗರ್ಲೆಸ್ ಸ್ವೀಟನ್ನು ಕೊಡ್ತಾ ಇದ್ದಾರೆ. ಅದ್ಭುತವಾಗಿರುವಂಥ ಶುಗರ್ಲೆಸ್ ಸ್ವೀಟು ಮುರಳಿಯವರೇ ಯೂಸ್ ಮಾಡಿ. ದೀಪಾವಳಿಗೆ ಯಾಕೆ ಸಕ್ಕರೆ ತಿಂದು ಕಾಯಿಲೆ ಬರ್ಸ್ಕೊಳ್ತೀರಾ? ಸಕ್ಕರೆ ಇಲ್ಲದೆ ಆರೋಗ್ಯಕರವಾದಂಥ ಶುಗರ್ಲೆಸ್ ಸ್ವೀಟ್ ಇದು, ತಿಂದು ನೋಡಿ ಅಂತ ಕೊಟ್ಟಿದ್ದಾರೆ. ಡಿಸೈರ್ ಅವರ ಆಕರ್ಷಕ ಸ್ವೀಟು ನಿಮಗೋಸ್ಕರ. ಮುಳಿಯ ಜ್ಯುವೆಲರ್ಸ್ ಅವರು ಒಂದು ಒಳ್ಳೆ ಬೆಳ್ಳಿಯ ಶಿವಲಿಂಗವನ್ನು ಕೊಡ್ತಾ ಇದ್ದಾರೆ. 1000 ರೂಪಾಯಿ ಗಿಫ್ಟ್ ವೋಚರ್ ಕೊಡ್ತಾ ಇದ್ದಾರೆ. ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರಲ್ಲೆಲ್ಲ ಇವರ ಶೋರೂಮ್ ಇದೆ, ಹೋಗಿ ಏನು ಬೇಕಾದ್ರೂ ತಗೊಳ್ಳಿ. SSS ಸೋಪ್ ಅಂಡ್ ಡಿಟರ್ಜೆಂಟ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ 1000 ರೂಪಾಯಿ ಗಿಫ್ಟ್ ವೋಚರ್ ಕೊಡ್ತಾ ಇದ್ದಾರೆ. ಪಾತ್ರೆ ತೊಳೆಯೋಕ್ಕೆ, ಬಟ್ಟೆ ಒಗೆಯೋಕ್ಕೆ ಸೋಪು ಸಾಲಿಲ್ಲ ಅಂದರೆ ತಿರ್ಗಾ 1000 ರೂಪಾಯಿಗೆ ತಗೊಂಬನ್ನಿ ಅಂತ ಹೇಳ್ತಾ ಇದ್ದಾರೆ. ಒಗ್ಗರಣೆ ಬಿ ಭಾಗ 3 ಹಬ್ಬದೊಳಗೆಯ ಸ್ಪೆಷಲ್ ಪುಸ್ತಕ ಶ್ರೀನಿಧಿ ಪಬ್ಲಿಕೇಶನ್ ಕಡೆಯಿಂದ ನಿಮಗೋಸ್ಕರ ಮೇಡಮ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಬಾಲಕೃಷ್ಣ ಗುರುಜಿಯವರು ಬರ್ತಾ ಇದ್ದಾರೆ. ಅದ್ಭುತವಾಗಿರುವಂಥ ಒಂದು ಆರೋಗ್ಯಕರವಾದಂಥ ಅಡುಗೆನ ಮಾಡಿ ತೋರ್ಸೋಕ್ಕೋಸ್ಕರ ಬರ್ತಾ ಇದ್ದಾರೆ. ಗುರುಜಿ ನಮಸ್ಕಾರ, ಬನ್ನಿ ಗುರುಜಿ. ನಮಸ್ಕಾರ ಗುರುಜಿ. ನಮಸ್ಕಾರ ಗುರುಜಿ, ಏನು ಮಾಡ್ತಾ ಇದ್ದೀರಾ? ಇವತ್ತೊಂದು ಕಡಲೆ ಬೀಜದ ಚಟ್ನಿ. ಕಡಲೆಕಾಯಿ ಬೀಜದ ಚಟ್ನಿ. ಕಡಲೆಕಾಯಿ ಬೀಜದ ಚಟ್ನಿ ಬೇಕಾಗುವ ಸಾಮಗ್ರಿಗಳು: ಕಡಲೆಕಾಯಿ ಬೀಜ, ಒಣಮೆಣಸಿನಕಾಯಿ, ಹುಣಸೆ ಹಣ್ಣು, ಉದ್ದಿನ ಬೇಳೆ, ಕರಿಬೇವು, ಉಪ್ಪು. ಸ್ವಲ್ಪ ಬೇರೆ ಥರ. ಓಕೆ, ಶುರು ಮಾಡೋಣ ಗುರುಜಿ. ಏನು ಕೊಡ್ತೀನಿ ಫಸ್ಟ್ ನಾನು? ಸ್ವಲ್ಪ ಫ್ರೈಯಿಂಗ್ ಪ್ಯಾನ್ ಬೇಕು. ಕೊಟ್ಟೆ ಗುರುಜಿ. ಸ್ವಲ್ಪ ಒಣಮೆಣಸಿನಕಾಯಿ. ಎಸ್, ಒಣಮೆಣಸಿನಕಾಯಿ, ಹಸಿ ಈರುಳ್ಳಿ, ಸ್ವಲ್ಪ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಎಣ್ಣೆ, ಬೆಣ್ಣೆ, ತುಪ್ಪ, ಹಾಲು, ಮೊಸರುಗಳ ಪ್ರಯೋಗಗಳಿಲ್ಲದೆ ನಿತ್ಯ ಆಹಾರ ಕ್ರಮಗಳನ್ನ ಯಾವ ರೀತಿಯಾಗಿ ಅಳವಡಿಸ್ಕೋಬೇಕು ಅಂತ ತೋರಿಸ್ಕೊಡ್ತಾ ಇದ್ದಾರೆ ನಮ್ಮ ಖ್ಯಾತ ಸಾಮಾನ್ಯ ತಜ್ಞರು ಬಾಲಕೃಷ್ಣ ಗುರುಜಿಯವರು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಒಳ್ಳೆಯ ಒಂದು ಅಡುಗೆನ ಹೇಳ್ಕೊಡ್ತಾ ಇದ್ದಾರೆ. ಹುರ್ಕೋಬೇಕಲ್ಲ ಗುರುಜಿ ನಾವು? ಹೌದೌದು, ಚೆನ್ನಾಗಿ ಹುರ್ಕೋಬೇಕು. ಬೆಳ್ಳುಳ್ಳಿ, ಸ್ವಲ್ಪ ಈರುಳ್ಳಿ, ಸ್ವಲ್ಪ ಒಣಮೆಣಸಿನ್ಕಾಯಿ, ಖಾರದ ಮೆಣಸಿನ್ಕಾಯಿ ಹಾಕಿದ್ದೀವಿ, ಒಂದು ಬ್ಯಾಡಗಿ ಮೆಣಸಿನ್ಕಾಯಿ ಕೂಡ ಹಾಕಿದ್ದೀವಿ. ಕಲರು ಬರಬೇಕು, ರುಚಿನೂ ಇರಬೇಕು, ಆರೋಗ್ಯನೂ ಚೆನ್ನಾಗಿರಬೇಕು. ಹಾಕೋಣ ಗುರುಜಿ. ಮಿಕ್ಸರ್ಗೆ ಹಾಕೊಳ್ಳೋಣ. ಇದಕ್ಕೆ ಹುರಿದಿಟ್ಕೊಂಡಿರುವಂತಹ ಕಡಲೆಕಾಯಿ ಬೀಜ. ಓಕೆ, ಕಡಲೆಕಾಯಿ ಬೀಜದ ಚಟ್ನಿ ತಿನ್ನಕ್ಕೆ ಚೆನ್ನಾಗಿರುತ್ತೆ, ಅನ್ನಕ್ಕೆ ಚೆನ್ನಾಗಿರುತ್ತೆ. ಅನ್ನ ಕಲ್ಸ್ಕೊಂಡು ತಿರ್ಬೋದು. ಎಣ್ಣೆ, ಬೆಣ್ಣೆ, ತುಪ್ಪಗಳಿಲ್ಲದೆ ಒಂದು ಆರೋಗ್ಯಕರವಾದಂಥ ಚಟ್ನಿನ ಮಾಡಿ ತೋರಿಸ್ಕೊಡ್ತಾ ಇದ್ದಾರೆ ಗುರುಜಿಯವರು. ಈಗ ಇದಕ್ಕೆ ಹುಣಸೆ ಹಣ್ಣಿನ ರಸ ಹಾಕೊಳ್ಳೋಣ, ಕಿವುಚಿರುವಂಥದ್ದು. ಓಕೆ, ನೀರಾಗಿರುತ್ತೆ ಗುರುಜಿ ಇದು ಸಾರ್ತಾರ? ಹೌದು, ಅಷ್ಟೊಂದಲ್ಲ, ಸ್ವಲ್ಪ ಸ್ವಲ್ಪ. ಓಕೆ, ಇದಕ್ಕೆ ರುಚಿಗೆ ತಕ್ಕ ಉಪ್ಪು ಇವಾಗಲೇ ಆ್ಯಡ್ ಮಾಡಿಬಿಟ್ಟು ತಪ್ಪೇನಿಲ್ಲ. ಆಯ್ತಾ ಗುರುಜಿ? ಇದು ಕಡಲೆಕಾಯಿಯ ಸಾರು ಅಲ್ಲ, ಕಡಲೆಕಾಯಿಯ ಚಟ್ನಿ ಅಂತಾನೆ ಹೇಳ್ಬೇಕು. ಗೊಜ್ಜು ಅಂತ ಬೇಕಾದ್ರೂ ಕರಿಬೋದು, ಬಟ್ ಅದು ಅಂದ್ರೆ ಅನ್ನಕ್ಕೆ ಕಲ್ಸ್ಕೊಳ್ಳೋ ಥರ ನೀರಾಗಿರ್ತಕ್ಕಂಥ ಚಟ್ನಿ, ನೀರು ಚಟ್ನಿ ಹಾಕಿ ಗುರುಜಿ. ನೋಡೇ ಬಿಡೋಣ ಅದು ಎಷ್ಟು ನೀರಾಗಿದೆ ಅಂತ. ಕಡಲೆಬೇಳೆ,
ಒಣಮೆಣಸಿನ್ಕಾಯನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀವಿ. ಅಂದರೆ ಎಣ್ಣೆ ಹಾಕ್ಕೊಂಡು ಒಗ್ಗರಣೆ ಹಾಕ್ಕೊಳ್ಳೋದು ವಾಡಿಕೆ, ಕೆಟ್ಟ ಆರೋಗ್ಯಕ್ಕಾಗಿ. ಅಥವಾ ತುಪ್ಪ ಹಾಕ್ಕೊಂಡು ಏನದ್ರ ಮೇಲೆ ಹಾಕಿ ಮೇಲ್ಗಡೆ ಎಣ್ಣೆ ತೇಲ್ತಾ ಇರ್ಬೇಕ್ರಿ ರೀ, ಅವಾಗಲೇ ಮಜಾ ಅಂತ ಹೇಳ್ತಿರಲ್ಲ ಮುರಳಿ. ಇಲ್ಲಿ ಬಂದ ತಕ್ಷಣ ಗುರುಜಿ ಬಂದ ತಕ್ಷಣ ಬೇರೆನೇ ಹೇಳ್ತಿರಲ್ಲ ಅಂತ ಇದ್ದೀರಾ. ಏನು ಮಾಡೋಕ್ಕಾಗುತ್ತೆ, ಆರೋಗ್ಯ ತುಂಬ ಇಂಪಾರ್ಟೆಂಟ್ ಸರ್. ಎಸ್, ಕರಿಬೇವು, ಒಣಮೆಣಸಿನ್ಕಾಯಿ, ಉದ್ದಿನ ಬೇಳೆಯನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀವಿ. ಕೆಂಪು ಕಲರ್ ಆಗ್ತಾಯಿದೆ ಗುರುಜಿ ಎಲ್ಲನೂ. ಏನಕ್ಕೆ ಅಂದರೆ ಅದು ಒಗ್ಗರಣೆ ಹಾಕೋ ಬದಲು ಎಣ್ಣೆಯನ್ನು ಉಪಯೋಗಿಸಿ ನಾವು ಡ್ರೈ ಆಗಿ ಹಂಗೆ ಹಾಕ್ಕೊಳ್ತಾ ಇದ್ದೀವಿ. ಹೆಚ್ಚು ಕಡಿಮೆ ನಿಮಗೆ ಅದೇ ರುಚಿ ಸ್ವಲ್ಪ ಕಡಿಮೆ ಆದರೂ ಕೂಡ ಆರೋಗ್ಯ ಅದಕ್ಕಿಂತ ಜಾಸ್ತಿ ಆದಂಥ ಆರೋಗ್ಯ ನಿಮ್ಗೆ ಕೊಡುತ್ತೆ. ಆಗಲ್ಲ ಗುರುಜಿ? ಆರೋಗ್ಯಕರವಾದಂಥ ಅನ್ನದ ಜೊತೆಗೆ ಆರೋಗ್ಯಕರವಾದಂಥ ಚಟ್ನಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಕಡಲೆಕಾಯಿ ಬೀಜದ ಚಟ್ನಿ ಜೊತೆಗೆ ಕೆಂಪಕ್ಕಿಯ ಅನ್ನ, ಇವೆರಡು ಕಾಂಬಿನೇಷನ್ ಮಾಡ್ಕೊಂಡು ತಿಂದು ನೋಡಿ ಮುರಳಿ ಆರೋಗ್ಯ ಹೆಂಗಿರುತ್ತೆ ಅಂತ ಹೇಳ್ತಿದ್ದಾರೆ ಖ್ಯಾತ ಸಂಬಂಧಿ ತಜ್ಞರು ಬಾಲಕೃಷ್ಣ ಗುರುಜಿಯವರು. ಇದನ್ನು ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಒಳ್ಳೆ ಕಡಲೆಕಾಯಿ ಬೀಜ ಚಟ್ನಿ ಮಾಡ್ಕೊಳ್ಳಿ. ಕಡಲೆಕಾಯಿ ಬೀಜದ ಚಟ್ನಿ ಮಾಡುವ ವಿಧಾನ: ಒಂದು ಪ್ಯಾನ್ಗೆ ಒಣಮೆಣಸಿನಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ ಹಾಕಿ ಹುರಿದು ಮಿಕ್ಸಿ ಜಾರ್ಗೆ ಹಾಕಿ. ಹುರಿದ ಕಡಲೆಕಾಯಿ ಬೀಜ, ಹುಣಸೆ ರಸ, ನೀರು, ಉಪ್ಪು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಒಣಮೆಣಸಿನಕಾಯಿ, ಉದ್ದಿನ ಬೇಳೆ, ಕರಿಬೇವು ಹಾಕಿ ಹುರಿದು ಚಟ್ನಿಗೆ ಹಾಕಿದರೆ ಆರೋಗ್ಯಕರವಾದ ಕಡಲೆಕಾಯಿ ಬೀಜದ ಚಟ್ನಿ ಅನ್ನದ ಜೊತೆ ಸವಿಯಲು ಸಿದ್ಧ. ಒಳ್ಳೆ ಒಂದು ಕಡಲೆಕಾಯಿ ಬೀಜದ ಚಟ್ನಿ, ಅದಕ್ಕೆ ಒಂದು ಸ್ವಲ್ಪ ಕೆಂಪಕ್ಕಿ ಅನ್ನ, ಅಂದರೆ ಪಾಲಿಶ್ ಮಾಡದಿರ್ತಕ್ಕಂಥ ಅಕ್ಕಿ, ನಮ್ಮ ಆಶ್ರಮದಲ್ಲೇ ಬೆಳೆದಿರುವಂಥದ್ದು ರಾಜಮುಡಿ. ಹೌದಾ ಗುರುಜಿ? ಓಹೋ, ಟೇಸ್ಟ್ ಮಾಡೋದಾ ಗುರುಜಿ? ಎಸ್. ಅದ್ಭುತ ಗುರುಜಿ. ಯಾವುದು ಗೊತ್ತಾಗಲ್ಲ, ಎಣ್ಣೆ ಹಾಕಿಲ್ಲ, ಬೆಣ್ಣೆ ಹಾಕಿಲ್ಲ, ತುಪ್ಪ ಹಾಕಿಲ್ಲ. ಓಕೆ ಗುರುಜಿ. ಸೊ ಟೀ ಬಗ್ಗೆ ನೆನ್ನೆ ಮಾತಾಡ್ತಾ ಇದ್ವಿ. ದಪ್ಪಕ್ಕೆ ಹೈ ಪ್ರೆಷರಿಂದ ಮೇಲಿಂದ ಕೆಳಗೆ ಬಂದಾಗ ಹೇಗಿರುತ್ತೆ ಅವ್ರ ಗುಣಗಳೆಲ್ಲ ಹೇಳಿದ್ವಿ. ಇವತ್ತು ಟೀ ಸ್ಟೆಮ್ನ ಬಿಟ್ಟು ಈ ಬಾರ್ ಈಚೆಗೆ ಹೊಟ್ಟೋದ್ರೆ, ಲೆಫ್ಟ್ಗೆ ಹೊಟ್ಟೋದ್ರೆ ಈ ರೀತಿ, ಸಾಧಾರಣ ಎಡದಿಂದ ಬಲಕ್ಕೆ ಫುಲ್ ಬರಿತೀವಲ್ವಾ? ಹೌದು. ಇದು ಎಡದಿಂದ ಶುರುವಾಗಿ ಎಡಕ್ಕೆ ನಿಂತು ಹೋಗುತ್ತೆ. ಓಕೆ. ಈ ಟೀ ಸ್ಟೆಮ್ಮನ್ನ ಬಾರ್ ಮುಟ್ಟೋದೇ ಇಲ್ಲ. ಈ ಥರ ಇದ್ದಾಗ ಏನು ಅರ್ಥ ಕೊಡುತ್ತೆ ಅಂತಂದರೆ, ಪ್ರೋಕ್ಯಾಸ್ಟಿನೇಷನ್ ಅಂತ. ಅಂದರೆ ಇವಾಗಿನ ಕೆಲಸ ಆಮೇಲೆ, ಆಗಿನ ಕೆಲಸ ನಾಳೆ, ನಾಡಿದ್ದಿನ ಆಚೆ ನಡೆದು ಈ ತೊಳ್ಳೋ ಪ್ರವೃತ್ತಿ ಇರುತ್ತೆ. ಅಂತಹ ಗುಣಗಳನ್ನು ಈ ಟೀ ಬಾರ್ ಎಡಗಡೆನೆ ಉಳ್ಕೊಂಡ್ಬಿಟ್ಟಾಗ ಸೂಚನೆ ಕೊಡುತ್ತೆ. ಓಕೆ. ಇವ್ರದ್ದು ಇಂಡಿಸಿಸಿವ್ ಕೂಡ ಆಗಿರುತ್ತೆ. ಅಂದರೆ ಒಂದು ಕೆಲಸ ಶುರು ಮಾಡಿದ್ರೆ ಮಾಡಲೋ ಬೇಡೋ ಅನ್ನೋಂತಹ ಒಂದು ಪ್ರವೃತ್ತಿ ಇವರಲ್ಲಿ ಹೆಚ್ಚಿಗೆ ಕಾಣುತ್ತೆ. ಸೊ ಈ ಥರ ಟೀ ಬಾರ್ ಲೆಫ್ಟಲ್ಲಿದ್ದಾಗ ಹಂಗಾಗತ್ತೆ. ಇನ್ನು ಟೀ ಬಾರ್ನಲ್ಲಿ ಸ್ಟೆಮ್ಮನ್ನು ಬಿಟ್ಟು ರೈಟ್ಗೆ ಹೊಟ್ಟೋಯ್ತು ಅಂತ ಜಾಸ್ತಿ ಜನ ಹಿಂಗೆ ಬರೆಯೋದು. ಇದೇ ಕತೆ, ಇದು ಹೇಳಿ. ಇದು ಇವರಲ್ಲಿ ಇಂಪಲ್ಸಿವ್ನೆಸ್ ಇರುತ್ತೆ. ಅಂದರೆ ಯೋಚನೆ ಮಾಡಿ ತಾಳ್ಮೆಯಿಂದ ತೊಗೊಳ್ಳೋವಂಥ ಡಿಸಿಷನ್ ಅಲ್ಲ. ಯಾರೋ ಏನು ಹೇಳಿದ್ರೆ ಎಸ್, ತಕ್ಷಣವೇ ನೋ, ಹೀಗೆ ಹಾಗೆ ಇಮ್ಮಿಡಿಯೇಟ್. ಓಕೆ. ಯೋಚನೆ ಮಾಡಿ ಮಾಡೋದೇ ಬೇಡ, ಇಮ್ಮಿಡಿಯೇಟ್ ಇಂಪಲ್ಸಿವ್ ಆಗಿ ಆ್ಯಕ್ಷನ್ ಮಾಡಿಬಿಡ್ತಾರೆ. ತುಂಬ ಎಂಥೂಸಿಯಾಸಮ್ನು ತೋರಿಸುತ್ತೆ. ಉತ್ಸಾಹ ತುಂಬ ಜಾಸ್ತಿ ಇದ್ದಾಗಲೂ, ಮುನ್ನುಗ್ಗೋದಂತಹ ಗುಣ ತುಂಬ ಜಾಸ್ತಿ ಇದ್ದಾಗಲೂ ಆ ಸ್ಟೆಮ್ಮನ್ನು ಬಿಟ್ಟು ಮುಂದೆ ಕೊಟ್ಟೋಗಿರುತ್ತೆ ಅವ್ರಿಗೆ. ಆಮೇಲೆ ನರ್ವಸ್ ಎನರ್ಜಿ ಒಂಥರ ಅವರಲ್ಲಿ ಒಂದು ನರ್ವಸ್ನೆಸ್ ಇರುತ್ತೆ. ಮಾಡಲೋ ಬೇಡೋ ಮಾಡಿದ್ರೆ ಏನಾಗೋಗುತ್ತೋ ಒಂದು ಗಾಬರಿ, ಒಂದು ಭಯದ ಒಂದು ವಾತಾವರಣವನ್ನು ಅವರ ಮನಸ್ಸು ಸೃಷ್ಟಿ ಮಾಡುವಂಥ ಪಾಸಿಬಿಲಿಟೀಸ್ ಇರುತ್ತೆ. ಇವಾಗ ನೋಡಿ, ನಾಳೆ ದಿನ ಶ್ರೀಕೃಷ್ಣ ನರಕಾಸುರನ ಸಂಹಾರ ಮಾಡಿದಂತಹ ದಿನ. ಹೌದು, ಅಂದರೆ ಕೆಟ್ಟದನ್ನು ಸಂಹಾರ ಮಾಡುವಂಥ ಸೂಚನೆಯ ದಿನ. ಸೊ ಇವತ್ತು ನೀರು ತುಂಬೋ ಹಬ್ಬ. ಬೆಳಗ್ಗೆ ಸೂರ್ಯ ಹುಟ್ಟಕ್ಕೆ ಮುಂಚೆನೇ ಎದ್ದು ನೀರಿಗೆಲ್ಲ ತುಂಬಿ ಮಾಡಿಟ್ಕೊಳ್ಳೋಂಥ ಒಂದು ದಿವಸ. ನಾಳೆ ಬೆಳಗ್ಗೆ ಎದ್ದ ತಕ್ಷಣ ಎಣ್ಣೆ ಹಚ್ಕೊಂಡು ನಾವು ಬಿಸಿನೀರಲ್ಲಿ ಚೆನ್ನಾಗಿ ಸ್ನಾನ ಮಾಡಿ ಹೊಸ ಬಟ್ಟೆಗಳು ಹಾಕ್ಕೊಂಡು ಪಟಾಕಿ ಹೊಡೆಯೋದು ಅಂತ ಹೇಳಬೇಕು. ಆದರೆ ಸಿಗ್ನಿಫೈ ಮಾಡೋಕ್ಕೆ 1-2 ಹಚ್ಚಿ ದೇವಸ್ಥಾನಕ್ಕೆ ಹೋಗ್ಬೇಕು. ಒಳ್ಳೆ ಊಟ ಮಾಡಿ ಚೆನ್ನಾಗಿ ತಿನ್ನಿ, ಖುಷಿಯಾಗಿ ತಿಂದು ಒಳ್ಳೆಯ ಆಲೋಚನೆ ಮಾಡಿಕೊಂಡು ಕೆಟ್ಟದ್ದು ಆಗದಂಗೆ ನಿಮ್ಮ ಕರ್ತವ್ಯವನ್ನು ಮಾಡ್ಕೋತಾ ಬಂದರೆ
ಮುಗಿತಾ ಬಂತು. ಗುರುಜಿಯವ್ರ ಜೊತೆ ಮಾತಾಡಬೇಕು, ಗುರುಜಿಯವ್ರ ಜೊತೆ ಜಾಸ್ತಿ ಚರ್ಚೆ ಮಾಡಬೇಕು. 988667965292 562992 ಈ ಸಂಖ್ಯೆಗೆ ಫೋನ್ ಮಾಡಿ ಗುರುಜಿಯವ್ರ ಜೊತೆ ಮಾತಾಡಿ. ಥ್ಯಾಂಕ್ ಯು ಗುರುಜಿ. ಒಳ್ಳೆ ಒಂದು ಚಟ್ನಿ, ತುಂಬ ರುಚಿಯಾಗಿದೆ ಚಟ್ನಿ. ಆ ಚಟ್ನಿಗೆ ಈ ಕೆಂಪಕ್ಕಿ ಅನ್ನಕ್ಕೆ ಕಲಿಸ್ಕೊಂಡು ತಿಂತಾ ಇದ್ದೀರಾ. ಒನ್ ಆನ್ ಒನ್ಲಿ ಸುಚಿತ್ರಾ ಅವರು ಬರ್ತಾ ಇದ್ದಾರೆ. ಅದ್ಭುತವಾಗಿರುವಂಥ ಅಡುಗೆ ಮಾಡೋಕ್ಕೋಸ್ಕರ ರೆಡಿ ಮಾಡ್ಕೊಂಡು ಬಂದಿದ್ದಾರೆ. ಮೇಡಮ್ ಬನ್ನಿ. ನಮಸ್ಕಾರ ಮೇಡಮ್. ಏನು ಮೇಡಮ್, ಹಬ್ಬ ಇವತ್ತೇ ಶುರು ಆಗ್ಬಿಟ್ಟಿದೆ ನಿಮಗೆ? ನಮಸ್ಕಾರ. ಇವತ್ತು ಶುರುನಾ ಹಬ್ಬ? ಹಬ್ಬ 3 ದಿನ ಅಲ್ಲ. ಓಕೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷವಾದಂಥ ಅಡುಗೆಗಳನ್ನ ಮಾಡೋಕ್ಕೋಸ್ಕರ ಬರ್ತಾ ಇದ್ದಾರೆ. ವಿಶೇಷವಾದ ವೈವಿಧ್ಯಮಯವಾದಂಥ ಮನೆಯಲ್ಲಿ ನೀವು ಮಾಡ್ಕೋಬಹುದಾದಂಥ ಹಬ್ಬದ ಅಡುಗೆಗಳನ್ನ ತೋರಿಸುವಂಥ ಕಾರ್ಯಕ್ರಮ ಇವತ್ತೇನು ಮಾಡ್ತಾ ಇದ್ದೀರಿ? ಇವತ್ತು ಹಬ್ಬಕ್ಕೆ ವಿಶೇಷವಾಗಿ ನಿಮಗೆ ಸ್ವೀಟ್ ಶಾಪಲ್ಲಿ ಸಿಗೋ ಥರ ಎಕ್ಸಾಕ್ಟ್ ಬರ್ಫಿ ತೋರಿಸ್ತಾ ಇದ್ದೀನಿ. ಬರ್ಫಿ ಏನು? ಫ್ರೂಟ್ ಬರ್ಫಿ ಅಂತ ಹೇಳ್ತಾ ಇದ್ವಿ. ಟೂಟಿ ಫ್ರೂಟಿ ಯೂಸ್ ಮಾಡಿಕೊಂಡು ಒಳ್ಳೆ ಒಂದು ಫ್ರೂಟ್ ಬರ್ಫಿನ ಮಾಡಕ್ಕೆ ಸುಚಿತಾ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಮಾಡಕ್ಕೆ ಏನೇನು ತಂದಿದ್ದೀರಾ ಮೇಡಮ್? ಫ್ರೂಟ್ ಬರ್ಫಿ ಬೇಕಾಗುವ ಸಾಮಗ್ರಿಗಳು: ಟೂಟಿ ಫ್ರೂಟಿ, ಕಂಡೆನ್ಸ್ಡ್ ಮಿಲ್ಕ್, ಹಾಲಿನ ಪುಡಿ, ರೋಸ್ ಎಸೆನ್ಸ್, ತುಪ್ಪ. ಓಕೆ, ಶುರು ಮಾಡೋಣ. ಏನು ಕೊಡಿ ಫಸ್ಟ್ ನಿಮಗೆ? ಫಸ್ಟ್ ನನಗೊಂದು ಮಿಕ್ಸಿಂಗ್ ಬೌಲ್ ಕೊಡಿ. ಮಿಕ್ಸಿಂಗ್ ಬೌಲ್ ಬೇಕಾ? ಸ್ವಲ್ಪ ತುಪ್ಪ ಬೇಕು. ಸ್ವಲ್ಪ ತುಪ್ಪ, ಶ್ರೀಕೃಷ್ಣ ತುಪ್ಪ, ಶುದ್ಧ ಹಸುವಿನ ತುಪ್ಪ, ಸುಲಭವಾಗಿ ಜೀರ್ಣವಾಗುವಂಥ ತುಪ್ಪ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಎಸ್ ಮೇಡಮ್? ಒಂದು 3 ಟೇಬಲ್ ಸ್ಪೂನ್ ಅಷ್ಟು ಹಾಕಿ. ಸಾಕಾ? ಇನ್ನೊಂದು ಸ್ಪೂನ್ ಅಷ್ಟು ಹಾಕಿ. ಸಾಕು. ಎಸ್ ಮೇಡಮ್. ಕಂಡೆನ್ಸ್ ಮಿಲ್ಕ್ ಇಲ್ಲಿ ಅದಕ್ಕೆ ತುಪ್ಪಕ್ಕೆ ಅರ್ಧ ಕಪ್ಪು ಹಾಕೊಳ್ಳಿ. ಅರ್ಧ ಕಪ್ ಅಷ್ಟು ಕಂಡೆನ್ಸ್ ಮಿಲ್ಕ್. ಓಕೆ. ಮೆಜರ್ಮೆಂಟ್ ಕರೆಕ್ಟ್ ಇದೆ, ಪರ್ಫೆಕ್ಟ್ ಆಗಿ ಬರ್ಫಿ ಬರುತ್ತೆ. ಬರುತ್ತೆ. ಇಲ್ಲ ಅಂದ್ರೆ ಹಲ್ವಾ ಆಗುತ್ತೆ. ಅದಕ್ಕೂ ಹಲ್ವಕ್ಕೂ ಸರಿ ಇಲ್ಲ ಅಂದ್ರೆ ಪಾಯಸ ಆಗ್ಬಿಡುತ್ತೆ. ಏನು ಬೇಕಾ ನೀವು ಡಿಸೈಡ್ ಮಾಡ್ಕೊಳ್ಳಿ. ಪಾಯಸ ಮಾಡಬೇಕಾ, ಹಲ್ವಾ ಮಾಡಬೇಕಾ, ಬರ್ಫಿ ಮಾಡಬೇಕಾ? ಬರ್ಫಿನೇ ಮಾಡಬೇಕು ಅಂತ ಕುತ್ಕೊಂಡಾಗ ಅಳತೆ ಕರೆಕ್ಟ್ ಆಗಿರಬೇಕು. ಸರಿಯಾದ ಪ್ರಮಾಣದಲ್ಲಿ ಅದನ್ನು ಹಾಕಿದ್ರೆ ಮಾತ್ರನೇ ಬರ್ಫಿ ಬರೋಕ್ಕೆ ಸಾಧ್ಯ. ಓಕೆ, ತುಪ್ಪ ಜೊತೆಗೆ ಕಂಡೆನ್ಸ್ ಮಿಲ್ಕ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ಏನಿದಕ್ಕೆ ಸ್ಟವ್ ಬೇಡವಾ? ಇಡ್ತೀನಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು. ನಂಗೆ ಭಯ ಆಗೋಯ್ತು ಮೇಡಮ್. ಹಾಕಿ. 1 ಕಪ್ ಅಷ್ಟು ಎಸ್. ಒಂದು ನಾನ್ ಸ್ಟಿಕ್ ಪ್ಯಾನ್ ಇಡಿ. ಕೊಡ್ತೀನಿ ಮೇಡಮ್. 1 ಕಪ್ ಮಿಲ್ಕ್ ಪೌಡರ್. ಎಸ್ ಮೇಡಮ್. ಓಕೆ. ಮಿಲ್ಕ್ ಪೌಡ್ರು ಈಸಿಯಾಗಿ ಸಿಗುತ್ತೆ ಎಲ್ಲ ಕಡೆ. ಓಕೆ. ಓ, ಎಲ್ಲ ಹಾಕೊಂಡ್ಬಿಡ್ತಾ ಇದ್ದೀರಾ? ಓಹೋ ಹೋ 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 ಹೋ. ಏನು ಮೇಡಮ್ ಇದು? ಕ್ವಿಕ್ ಆಗಂತ ಬರ್ಫಿ. ಓಕೆ, ಬೇಗ ಮಿಕ್ಸ್ ಮಾಡೋದಾ? ಓಕೆ, ಇದರೊಳಗೆ ಕೋವಾ ಇಲ್ಲ, ಮಿಲ್ಕ್ ಪೌಡ್ರ್ ಇದೆ, ತುಪ್ಪ ಇದೆ, ಕಂಡೆನ್ಸ್ ಮಿಲ್ಕ್ ಇದೆ. ಇದನ್ನ ಹಾಕಿ ಮಾಡಿರ್ತಕ್ಕಂಥ ಅದ್ಭುತವಾದಂಥ ಬರ್ಫಿ ತಯಾರಾಗ್ತಾ ಇದೆ. ನಮ್ಮ ದೀಪಾವಳಿಯ ವಿಶೇಷ ಕಾರ್ಯಕ್ರಮದಲ್ಲಿ ವಿಶೇಷವಾದಂಥ ಬರ್ಫಿ ಮಾಡೋಕ್ಕೋಸ್ಕರ ಬಂದಿದ್ದಾರೆ. ಒನ್ ಆ್ಯಂಡ್ ಒನ್ಲಿ ಸುಚಿತ್ರಾ ಅವ್ರು ಬಂದಿದ್ದಾರೆ. ಎಸ್ ಮೇಡಮ್. ಒಂದು 5 ನಿಮಿಷ ಅದು ಹಸಿ ವಾಸನೆ ಮಿಲ್ಕ್ ಪೌಡ್ರದ್ದು ಏನಿದೆ ಅದು ಹೋಗಬೇಕು ನಮಗೆ. ಎಸ್ ಮೇಡಮ್. ಬರ್ಫಿ ಈಸಿಯಾಗಿ ಬರುತ್ತೆ ನಿಮ್ಗೆ. ಇದು ಎಕ್ಸಾಕ್ಟ್ಲಿ ಸ್ವೀಟ್ ಶಾಪಲ್ಲಿ ಸಿಗೋ ಥರನೇ ಇರುತ್ತೆ ಈ ಸ್ವೀಟ್. ಹಂಗೆ ಇರಬೇಕು ಮೇಡಮ್. ನೀವು ಮನೇಲಿ ಮಾಡಿದಾಗ ಎಲ್ಲೂ ಇದಾಗೋದಿಲ್ಲ. ಈಸಿಯಾಗಿ ಯಾರು ಬೇಕಾದ್ರೂ ಮಾಡ್ಬೋದು. ಚೆನ್ನಾಗಿ ಮಿಕ್ಸ್ ಆಗೋಯ್ತು. ಚೆನ್ನಾಗಿ ತಿರುಗಿಸ್ತಾ ಇರಬೇಕು. ಓಕೆ. ತುಪ್ಪ ಸಾಕಲ್ಲ? ಸಾಕು. ತುಪ್ಪ ಏನು ಬೇಕಾಗಲ್ಲ, ಹಾಕಿದ್ದೀವಲ್ಲ ನಾವು. ಹೌದು. ನಿಮಗೆ ಕಡಿಮೆ ಅನಿಸ್ತಾ ಇದೆ, ಡ್ರೈ ಆಗ್ತಾ ಇದೆ ಅಂದರೆ ಒಂಚೂರು ಹಾಕ್ಕೋಬೋದು. ಬಿಡಿ. ರೋಸ್ ಎಸೆನ್ಸ್ ಹಾಕೊಳ್ಳೋಣ ಈಗ. ಹಾಕಿ. ರೋಸ್ ಎಸೆನ್ಸು ಗಮ್ ಅಂತ ಇದೆ ಮೇಡಮ್. ಟೂಟಿ ಫ್ರೂಟಿ ಹಾಕ್ತಾ ಇದ್ದೀನಿ. ಓಕೆ. ಓಹೋ ಹೋ, ಗೊತ್ತಾಯ್ತು ಬಿಡಿ ನೀವೇನು ಮಾಡ್ತಾ ಇದ್ದೀರಾ ಅಂತ. ಓಕೆ. ಚೆನ್ನಾಗಿ ಎಲ್ಲ ಓಕೆ, ಮಿಕ್ಸ್ ಆಗಬೇಕು. ತಿನ್ಬೇಕಾದ್ರೆ ಆ ಫ್ರೂಟು ಸಿಗುತ್ತಲ್ಲ ನಿಮಗೆ ಬಾಯಿಗೆ. ಮತ್ತೆ ಇದು ಬೇಗ ಬಂದ್ಬಿಡುತ್ತೆ ನಮಗೆ ಬರ್ಫಿ. ಓಕೆ. ಅದಕ್ಕೊಂಚೂರು ತುಪ್ಪ ಹಾಕಿ ನೀವು ಮಿಕ್ಸ್ ಮಾಡ್ತಾರೆ. ನಾನು ಒಂದು ಸೈಡ್ಗೆ ಮಾತ್ರ ಹಾಕಿ, ಅದಷ್ಟು ಬರೋದಿಲ್ಲ ಬರ್ಫಿ ನಮಗೆ. ಆಯ್ತು ಮೇಡಮ್. ಅದು ಸೈಡ್ಸ್ ಎಲ್ಲ ಬಿಡ್ತಾ ಬಂದರೆ ಆಗಿದೆ ನಮಗೆ ಅಂತ ನೋಡಿ. ಆಗಿದೆ. ಓಕೆ. ಆಫ್ ಮಾಡಿ. ಈಸಿಯಾಗಿ ಮಾಡೋದು ಸ್ವೀಟ್ ಅಲ್ಲ ಇದು? ತುಂಬ ಈಸಿಯಾಗಿ ಮಾಡ್ಬೋದು, ಅಷ್ಟೇ ಟೇಸ್ಟ್. ಹೌದಾ? ಬಾರ್ ಸಾಕ್ಬೋಣ ಬಿಡಿ. ಗ್ಲಾಸಿ ಬಂತಾ? ಹಾಕಿ. ಹಾಕ್ಲಾ?
ಅದೆಲ್ಲಿ ನಾನು ಹಿಂಗೆ ಮಾಡೋದು ತಂದಿದ್ನಲ್ಲ. ಕರ್ನೆ ನೋಡಿ. ಗೊತ್ತಾಯ್ತು ಬಿಡಿ, ನೀವು ಯಾವ್ದು ಮಾಡ್ತೀರಾ ಅಂತ ಗೊತ್ತಾಗೋಯ್ತು ನನಗೆ. ಓಕೆ, ರೆಡಿ ಆಯಿತು. ಕಟಿಂಗ್ ಮಿಷಿನ್ ತರಲ್ಲ? ಇಲ್ಲ, ತಣ್ಣಗಾಗ್ಬೇಕು ಸ್ವಲ್ಪ ನೀವು ಕಟ್ ಮಾಡೋಕ್ಕೆ. ಮೇಡಮ್ ಬಂದಿದೆ, ಸಖತ್ತ ಬಂದಿದೆ, ಬನ್ನಿ ಇಲ್ಲಿ. ಎಸ್, ಪ್ಲೇಟ್ ಕೊಡ್ಲಾ? ಪ್ಲೇಟಿಂಗ್ ಮಾಡ್ಕೊಳ್ತೀರಾ? ಸಾಕು ಬಿಡಿ, ಕರೆಕ್ಟಾಗಿದೆ. ಓಕೆ, ಒಂದು ಸ್ವಲ್ಪ ತಣ್ಣಗಾಗಬೇಕು. 1 hour ಬಿಟ್ಟು ನೀವು ಕಟ್ ಮಾಡಿದಾಗ ಪರ್ಫೆಕ್ಟಾಗಿ ಬರುತ್ತೆ ನಮಗೆ. ಓಕೆ, ಪ್ಲೇಟಲ್ಲಿ ಜೋಡಿಸ್ಕೊಳ್ತೀರಾ? ಇನ್ನೂ ಸ್ವಲ್ಪ ಬಿಸಿ ಇದೆ ನಮಗೆ. ಬಿಸಿ ಇದೆಯಾ? ಓಕೆ. ಫ್ರೂಟಿ ಬರ್ಫಿ. ಟೂಟಿ ಫ್ರೂಟಿ ಬರ್ಫಿ ನಿಮ್ಮ ಮನೇಲಿ ದೀಪಾವಳಿ ಆಚರಿಸ್ಕೋಬೇಕು ಅಂದರೆ ನಿಮ್ಮ ಕೈಯಾರ ನೀವೇ ಮಾಡ್ಕೋಬಹುದಂತ ಅದ್ಭುತವಾದಂಥ ಬರ್ಫಿನ ಮಾಡಿ ಕೊಟ್ಟಿದ್ದಾರೆ ಸುಚಿತಾ ಅವರು. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಟೂಟಿ ಫ್ರೂಟಿ ಬರ್ಫಿ ಮಾಡ್ಕೊಳ್ಳಿ. ಫ್ರೂಟ್ ಬರ್ಫಿ ಮಾಡುವ ವಿಧಾನ: ಒಂದು ಬೌಲ್ಗೆ 3 ಸ್ಪೂನ್ ತುಪ್ಪ, ಅರ್ಧ ಕಪ್ ಕಂಡೆನ್ಸ್ಡ್ ಮಿಲ್ಕ್ ಹಾಕಿ ಮಿಕ್ಸ್ ಮಾಡಿ, 1 ಕಪ್ ಹಾಲಿನ ಪುಡಿ ಹಾಕಿ ಕಲಸಿ ಪ್ಯಾನ್ಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಮಿಶ್ರಣ ಗಟ್ಟಿಯಾಗುತ್ತಾ ಬಂದಾಗ ರೋಸ್ ಎಸೆನ್ಸ್, ಟೂಟಿ ಫ್ರೂಟಿ ಹಾಕಿ ಕಲಸಿ ಮಿಶ್ರಣ ತಳ ಬಿಡುತ್ತಾ ಬಂದಾಗ ತುಪ್ಪ ಸವರಿದ ಪ್ಲೇಟ್ಗೆ ಹಾಕಿ ತಣ್ಣಗಾದ ಮೇಲೆ ಬೇಕಾದ ಆಕಾರಕ್ಕೆ ಕಟ್ ಮಾಡಿ. ಈಗ ಸಿಹಿಯಾದ ಫ್ರೂಟ್ ಬರ್ಫಿ ಸವಿಯಲು ಸಿದ್ಧ. ಮೊದಲು ಚಿಲ್ಲರೆ ಅಂಗಡಿಗೆ ಹೋದರೆ ನಿಮಗೆ ಈ ಥರದ ಬರ್ಫಿ ಸಿಗ್ತಾ ಇತ್ತು, ಇಷ್ಟೇ ಇರ್ತಾ ಇತ್ತದು. ಇದು ಆ ಥರ ಬರ್ಫಿ ಅಲ್ಲ ರೀ, ಹಂಗಂತೀರಾ? ನೀವು ಅದು ಹೇಳ್ತಾ ಇರೋದು ಬೇರೆ. ಇದು ತಿಂದು ನೋಡಿ. ಈಗ ತಿಂತೀವಿ ತಾಳಿ ಮೇಡಮ್, ಏನು ಬೈತೀರಾ? ಹಬ್ಬದ ದಿನ ಸ್ವೀಟ್ ಶಾಪಲ್ಲಿ ಸಿಗೋ ಥರನೇ ಇರುತ್ತೆ, ಮನೇಲಿ ಮೇಡಮ್. ಆರಾಮಾಗಿ ಫಸ್ಟ್ ಮಾಡಬಹುದು. ಚಿಲ್ಲರೆ ಅಂಗಡಿಲಿ ಬಂದಿದ್ದು ಸಕ್ಸಸ್ ಆದ್ಮೇಲೆ ಸ್ವೀಟ್ ಅಂಗಡಿಗೆ ಬಂದಿದ್ದು. ಅದು ನೀವು ಹೇಳ್ತಾ ಇರೋದು ಹಾಲ್ಕೋವಾ, ಅದು ಬೇರೆ. ಇದು ಹಂಗೆ ಇರ್ಬೋದು ಅಂತ. ನೀವು ತಿಂದು ನೋಡ್ಬಿಟ್ಟು ನನಗೆ ಹೇಳಿ. ಅದ್ಭುತವಾಗಿದೆ, ಪಾಚ ಮುಡ್ತಾರೆ ತಿನ್ಬಿಟ್ರೆ. ಅಲ್ಲ, ಎಷ್ಟು ಈಸಿಯಾಗಿ ಮಾಡ್ಬೋದು. ಅದು ಇದಕ್ಕೆ ಏನ್ ಹಾಕಿರಿ essence ನಾವು? ರೋಸ್ ಎಸೆನ್ಸ್, ಅದೇ ಮೇಯ್ನು. ಅದು ಫುಲ್ ಫ್ಲೇವರ್ಫುಲ್ ಆಗಿರುತ್ತೆ. ಸ್ವಲ್ಪ ಕಾಸ್ಟ್ಲಿ ಬರ್ಫಿನ ಇದು? ಏನು ಕಾಸ್ಟ್ಲಿ ಆಗಲ್ಲ. ಮಿಲ್ಕ್ ಪೌಡರ್, ಕಂಡೆನ್ಸ್ ಮಿಲ್ಕ್. ಏನು ನೀವು ಸ್ವೀಟ್ ಶಾಪಿಂದ ತಂದರೆ KG ಎಷ್ಟಿದೆ ಗೊತ್ತಿಲ್ಲ ಮೇಡಮ್. ಬಟ್ ಆರಾಮಾಗಿ ಮನೇಲಿ ಮಾಡ್ಬೋದು. ಸಿಕ್ಕಾಬಿಡೆ ಸಕ್ಕ. ಯಾರು ಬೇಕಾದರೂ ಮನೇಲಿ ಈ ಮಾಡ್ಬೋದು. ಸ್ವೀಟ್ ಜಾಸ್ತಿ ತಿನ್ನಬಾರ್ದು, ಚೂರೇ ತಿನ್ಬೇಕು. ಮಜವಾಗಿದೆ, ಅಲ್ಲ, ಎಷ್ಟು ಈಸಿಯಾಗಿ ಮಾಡ್ಬೋದು, ಕಡಿಮೆ ಇಂಗ್ರೀಡಿಯೆಂಟ್ಸ್. ಸಖತ್ತಾಗಿ ಮಾಡಿದ್ದೀರಾ, ಥ್ಯಾಂಕ್ ಯು. ಒಳ್ಳೆ ಒಂದು ದೀಪಾವಳಿಗೆ ಸ್ವೀಟು ಸಖತ್ತಾಗಿ ಮಾಡಿದ್ದಾರೆ, ತಿಂದು ನೋಡಿದ್ರೆ ಗೊತ್ತಾಗುತ್ತೆ. ಇಂಥ ಅದ್ಭುತವಾದ ಸ್ವೀಟ್ನ ಮಾಡಿದ್ದೀರಾ, ಥ್ಯಾಂಕ್ ಯು. ದೀಪಾವಳಿಯ ಶುಭಾಶಯಗಳು. ನಿಮ್ದು ಸಹ. ಹೆಂಗಿದೆ ಕ್ಯಾಟರಿಂಗ್ ಬಿಸ್ನೆಸ್ ಎಲ್ಲ? ಗುಡ್. ಚೆನ್ನಾಗಿದೆಯಾ? ಹೌದು. ಓಕೆ, ಫೋನ್ ಮಾಡಿ ನಿಮ್ಮದು. 9731 31 90 90 9496. 94909496 ಫೋನ್ ಮಾಡಿ. ಸುಚಿತಾ ಸಿಗ್ತಾರೆ. ನಿಮ್ಮ ಪೂರ್ತಿಯಾದಂಥ ಈವೆಂಟ್ ಬಗ್ಗೆ ಮಾತಾಡಿ, ಕ್ಯಾಟ್ರಿಂಗ್ ಬಗ್ಗೆ ಮಾತಾಡಿ, ಫುಡ್ ಬಗ್ಗೆ ಮಾತಾಡಿ, ಡೆಕೋರೇಷನ್ ಬಗ್ಗೆ ಮಾತಾಡಿ, ಫೋಟೋಗ್ರಫಿ ಬಗ್ಗೆ ಮಾತಾಡಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಬೇಜಾನ್ ಸ್ವೀಟ್ಗಳು. ದೀಪಾವಳಿ ಶುರು ಆಗೋಯ್ತು ಅಂದರೆ ಸ್ವೀಟ್ ಮೇಲೆ ಸ್ವೀಟ್ಗಳು. ಈ ಸ್ವೀಟೆಲ್ಲ ತಿಂದು ಖಾಲಿ ಮಾಡಬೇಕು. ಅಲ್ಲಿ ಮುರಳಿಯವರೇ, ಸ್ವೀಟ್ ಆಮೇಲೆ ತಿನ್ನಿವ್ರಂತೆ, ಫಸ್ಟು ಕಾರ್ಯಕ್ರಮ ಮುಗಿಸಿ ನಾವು ಸ್ವೀಟ್ ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ದೀರಾ. ನಮ್ಮ ಇವತ್ತಿನ ಒಗಂಡಬಿ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ನಾಳೆಯಿಂದ ಶುರು ಆಗುತ್ತೆ ಹಬ್ಬ. ಹಬ್ಬಕ್ಕೆ ಬೇಕಾದಷ್ಟು ಐಟಮ್ ತೋರಿಸ್ಬಿಟ್ಟಿದ್ದೀವಿ. ಸ್ವೀಟ್ ಬೇಕಾ, ಖಾರ ಬೇಕಾ, ಎಲ್ಲ ತೋರಿಸಿದ್ದೀವಿ. ಏನು ಬೇಕೋ ಮಾಡ್ಕೊಳ್ಳಿ, ಮಜವಾಗಿ ಎಂಜಾಯ್ ಮಾಡಿ ಅಂತ ತಿಳಿಸಿ ನಮ್ಮ ಇವತ್ತಿನ ಒಗಂಡಬಿ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ನೀವು ಸಹ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೋದು. ಮಾಡೋಕ್ಕೆ ನೀವು ತಯಾರಾಗಿದ್ದರೆ, ರುಚಿ ನೋಡೋಕ್ಕೆ ನಾನು ರೆಡಿಯಾಗಿದ್ದೀನಿ ತಿಳಿಸಿ. ಮತ್ತೊಮ್ಮೆ ದೀಪಾವಳಿ ಹಬ್ಬದ ಶುಭಾಶಯಗಳು.